ಇವಾಗ ಸ್ಟ್ರಾಂಗ್ ಆಗಿ ಇದೀನಿ ಸರ್, ಕೆಲ್ಸಕ್ಕೆ ಹೋಗ್ತಾ ಇದೀನಿ ಏನ್ ಕೆಲಸ ಮಾಡೋದು? ಸರ್. ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದೀನಿ ಎಷ್ಟು ವರ್ಷ ನಿಮಗೆ? ಸರ್. ನನ್ಗೆ 27 ಆಗಿದೆ ಸರ್. 27. ಇಬ್ರು ಮಕ್ಕಳು? ಹಾ ಹೌದು ಸರ್. ನಮ್ಮ ಅತ್ತೆ ಮನೆಯಿಂದ ಆಚೆ ಹಾಕರು, ಅಪ್ಪನ ಮನೆಯಿಂದ ಸಪೋರ್ಟ್ ಇಲ್ಲ, ಈ ತರ ಎಲ್ಲ ಹೇಳಿದ್ನಲ್ಲ ಸರ್ ನಮ್ಗೆ. ಹೌದು ಹೌದು ಹೌದು. ಹ್ಮ್ ಆಯ್ತು. ಒಂದ್ 3 months ಆಯ್ತು ಸರ್ ನಾನು ಕಾಲ್ ಮಾಡಿ ನಿಮ್ಗೆ. ಈಗ ಏನಾದ್ರೂ ಹೇಳೋದಿದ್ಯಾ? ಸರ್ ಹೌದು ಸರ್, ನನ್ ಪಾಡ ನಾನು ಕೆಲ್ಸಕ್ಕೆ ಹೋಗ್ಕೊಂಡಿದ್ದೆ ಸರ್. ಅದ ನಿಮ್ ಹೇಳ್ತಾಯಿ ಒಬ್ರು ಪರಿಚಯ ಆಗಿತ್ತು ತರ ಅಂತೆಲ್ಲ ಹೇಳದ್ನಲ್ಲ, ಅವ್ರಿಗೆ ಇನ್ನೊಂದ್ ಮದ್ವೆ ಆಗೋಯ್ತು ಸರ್. ನಮ್ಗೆ ಗೊತ್ತಿಲ್ದಾರೆ ಇನ್ನೊಂದ್ ಮದ್ವೆ ಆಗ್ಬಿಟ್ಟಿದಾರ ಅಂತೆಲ್ಲ ಹೇಳದ್ನಲ್ವಾ ನಿಮ್ಗೆ. ಅವ್ರನ್ನ ಬಿಟ್ಬಿಡಿ, ನಿಮ್ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತೆಲ್ಲ ಹೇಳಿದ್ರಲ್ಲ ನೀವು. ಆತರ ಬಿಟ್ಬಿಟ್ಟು ಅದೇ ತರನೇ ನಡ್ಕೊಂಡಿದ್ದೆ ಸರ್. ಅಲ್ಲಿ ಕೆಲ್ಸ ಮಾಡ್ತಿರಲ್ಲ, ಅಲ್ಲಿ ಬಂದು ನನ್ಗೆ ಅಲ್ಲೆಲ್ಲ ಮರ್ಯಾದೆ ಕಳ್ದು ಅಲ್ಲೆಲ್ಲ ಹೊಡೆಯೋ ತರ ಎಲ್ಲ ಮಾಡಿ ಪಬ್ಲಿಕ್ ಅಲ್ಲಿ ಮತ್ತೆ ಮನೆಗ್ ಬಂದು ಸಾಯೋ ತರ ಹೊಡೆದಿದಾರೆ ಸರ್ ನನ್ಗೆ. ಮನೆಗೆ ಬಂದು ಅಂದ್ರೆ ಮನೇಲಿ ಯಾರ್ಯಾರು ಇರೋದು? ನೀವು ಕೆಲ್ಸದಿಂದ ಬರ್ತಾ ಇರೋದು ನೋಡಿದ್ರು ಬಸ್ ಸ್ಟಾಪ್ ಅಲ್ಲಿ. ನಾನ್ ಮನೆಗ್ ಬರೋಷ್ಟ್ರಲ್ಲಿ ಬಂದು ನನ್ನ ಮತ್ತೆ ಹೊಡೆದ್ರು ಸರ್ ಮನೆ ಹತ್ರ ಬಂದು. ಏನ್ ಕಾರಣಕ್ಕೆ? ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನಾನು. ಮಾತ್ ಬಿಟ್ಬಿಟ್ಟು ಒಂದ್ 15 days ಆಗಿತ್ತು ಸರ್. ಮಾತ್ ಬಿಟ್ಟು 15 days ಆದ್ಮೇಲೆ ಅವ್ರು ನನ್ನ ಹುಡ್ಕೊಂಡ್ ಬಂದಿರೋದು ಮನೆ ಹತ್ರ ಹೊಡೆಯೋದಕ್ಕೆ ಅಂತಾರೆ. ನನಗೆ ನನ್ ಪರ್ಮಿಷನ್ ಇದ್ರೆ ನೀನ್ ಹೆಂಗ್ ಕೆಲ್ಸಕ್ಕೆ ಹೋದೆ ಅಂತ. ಅಂದ್ರೆ ಆತನಿಗೆ ಬೇರೆ ಮದುವೆ ಆಗಿದೆ? ಆಗಿದೆ ಸರ್. ನಾನು ಎರಡನೇ ಮದ್ವೆ ಅವ್ರನ್ನ ಫಸ್ಟ್ ಆಗಿದ್ದು ಅಂತ ಹೇಳಿದ್ನಲ್ವಾ. ಓಕೆ. ಮನೆಯವ್ರಿಗೆ ಗೊತ್ತಿದ್ದು ಮದುವೆ ಮಾಡ್ಕೊಂಡಿದ್ದ? ಇಲ್ಲ ಸರ್, ಗೊತ್ತಿಲ್ದರ ಆಗಿದೆ ಅಂತ ಹೇಳಿದ್ನಲ್ವಾ ನಿಮ್ಗೆ. ಓಕೆ. ಗಂಡ ಇರೋದ್ಮೇಲೆ ನೀವು ಗಾರ್ಮೆಂಟ್ಸ್ ಹೋಗ್ತಾ ಇದ್ರಿ, ಹಾ ಅಲ್ಲಿ ಈತ ಪರಿಚಯ ಆಗಿದ್ದು? ಅಲ್ಲಲ್ಲ ಸರ್, ಗಾರ್ಮೆಂಟ್ಸ್ ಅಲ್ಲಲ್ಲ. ಅಲ್ಲಿಂದಾನೆ ನಮ್ಮ ಅತ್ತೆ ಮನೆಯಿಂದ ಆಚೆ ಹಾಕಿದ್ಮೇಲೆ ನಾನು ಇವ್ರನ್ನ ನಂಬ್ಕೊಂಡ್ ಬಂದಿದ್ದಲ್ವಾ ಸರ್. ಬಟ್ ಆ ಸಮಯದಲ್ಲಿ ಈತನಿಗೆ ಮದುವೆ ಆಗಿರ್ಲಿಲ್ಲ ಅಂತ ಗೊತ್ತಿತ್ತು? ಆಗಿರ್ಲಿಲ್ಲ. ನಾನ್ ಮದ್ವೆ ಆದೆ. ಆಮೇಲೆ ನನಗ್ ಗೊತ್ತಿಲ್ದ್ರ ಕದ್ದು ಮುಚ್ಚಿ ಅವ್ನ್ ಮದ್ವೆ ಆಗಿರೋದ್ ಗೊತ್ತಾಗಿ ಒಂದು 3 months ಆದ್ಮೇಲೆ ನನಗ್ ಗೊತ್ತಾಗಿದ್ದು ಸರ್ ನನ್ಗೆ. ಬಟ್ ಅವ್ರ ಅಪ್ಪ ಅಮ್ಮನಿಗೆಲ್ಲ ಇದು ಎಲ್ಲ ಗೊತ್ತು, ನನ್ ಬಗ್ಗೆ ಗೊತ್ತಿದೆ ಸರ್. ಓಕೆ. ಅದಾದ್ಮೇಲೆ ಬೇರೆ ಮದ್ವೆ ಆದ. ಬಟ್ ನೀವೇನ್ ಮಾಡಿದ್ರು ಆತನನ್ನ ಹೇಳಿ ಕೇಳಿ ಮಾಡ್ಬೇಕು ಅಂತ ಆಗ್ತಾಯ್ತು. ಹೌದು ಸರ್, ತುಂಬಾ ಟಾರ್ಚರ್ ಕೊಡ್ತಾ ಇದ್ದ. ಕೂತ್ರು ತಪ್ಪು ನಿದ್ರು ತಪ್ಪು ಅನುಮಾನ ಪಡ್ತಾ ಇದ್ರು ಅಂತೆಲ್ಲ ಹೇಳಂದಲ್ಲ ಸರ್ ನಿಮ್ಗೆ. ಬಟ್ ನಿಮ್ಗೆ ದೊಡ್ಡವರು ಅಂತ ಯಾರು ಇರ್ಲಿಲ್ವಾ? ಯಾರು ಇಲ್ಲ ಸರ್, ಯಾರು ಸಪೋರ್ಟ್ ಇಲ್ಲ ಸರ್, ಯಾರು ಬರಲ್ಲ. ಅಪ್ಪ ಇಲ್ಲೇ ಇದ್ರು ತವ್ರ ಮನೆಯವ್ರು ಅಂತಾನು ಯಾರು ಸಪೋರ್ಟ್ ಇಲ್ಲ ಅಂತ ಹೇಳನಲ್ಲ ಸರ್. ಮಕ್ಳು ನಿಮ್ ಜೊತೆನೆ ಇದ್ರ ಅಥವಾ? ಒಂದ್ ಮಗುನ ಹಾಸ್ಟೆಲ್ ಹಾಕಿದೀನಿ, ಒಂದ್ ಮಗು ನಮ್ಮ ಅತ್ತೆ ನಾನೇ ನೋಡ್ಕೊಂಡಿದೀನಿ ಸರ್, ಒಂದ್ ಮಗುನ. ಬಟ್ ನೀವು ಕೆಲ್ಸಕ್ಕೆ ಹೋಗ್ತೀರಾ, ಮಗು ಯಾರು ನೋಡ್ಕೊಳ್ತಾರೆ? ನಮ್ಮ ಅತ್ತೆ ಇವಾಗ ಫಸ್ಟ್ ಡೇ ಕೇರ್ ಹಾಕಿದ್ದೆ, ಇವಾಗ ನಮ್ಮ ಅತ್ತೆ ನೋಡ್ಕೊಂತಾರೆ ಸರ್. ಇವಾಗ ಮತ್ತೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನಾನು. ಅತ್ತೆ ಜೊತೆ ಇದ್ದಾರಾ? ಹಾ ಸರ್, ಅತ್ತೆ ಜೊತೆನೆ ಇರ್ತಾರೆ. ನಾನ್ ಕೆಲಸದಿಂದ ಬರುವಾಗ ಹಂಗೆ ಕರ್ಕೊಂಡ್ ಬರ್ತೀನಿ ಮಗುನ. ಓಕೆ. ಬಟ್ ಈ ನಿಮ್ಮ ಸಂಬಂಧ ನಿಮ್ಮ ಅತ್ತೆಗಾಗ್ಲಿ ಆ ಮಗುವಿಗಾಗ್ಲಿ ಯಾರಿಗೂ ಗೊತ್ತಿಲ್ಲ ಸರ್? ಎಲ್ಲಾರ್ಗು ಗೊತ್ತು ಇದ್ದಿದ್ದು, ಅವ್ರ ಜೊತೆ ಇದ್ದಿದ್ದು, ಅವ್ರನ್ನ ಮದ್ವೆ ಆಗಿರೋದು ಎಲ್ಲಾರ್ಗು ಗೊತ್ತು ಸರ್ ನಮ್ಮ ಮನೇಲಿ. ನೀವು ಹೇಳ್ತಿರೋದು ಯಾವತ್ತೆ ಹೇಳಿ? ಈ ಎರಡನೇ ಗಂಡನ ಅಮ್ಮನ? ಎರಡನೇ ಮದ್ವೆ ಆಗಿರೋದು. ಈ ಮಗು ಈ ಗಂಡಂದೇನಾ? ಇಲ್ಲ ಸರ್, ಫಸ್ಟ್ನೇ ಗಂಡಂದೇ. ಎರಡ್ ಮಕ್ಳು ಫಸ್ಟ್ನೇ ಗಂಡಂದೇನೆ. ಬಟ್ ಇವ್ರು ನೋಡ್ಕೊಳ್ತಾ ಇದ್ರು ಅತ್ತೆ? ಇವ್ರು ನೋಡ್ಕೊಂತ ಇದ್ರು ಸರ್. ಅದೇ ಅನುಮಾನ ಪಡೋದು, ಕೂತ್ರು ತಪ್ಪು ನಿತ್ರು ತಪ್ಪು ಹೊಡಿಯೋದು, ಮಾತಾಡ್ತಾರ ಮಾತ್ ಬಿಟ್ಟು ಹಿಂಗೆ ಸರ್. ನನ್ ಟಾರ್ಚರ್ ಕೊಡೋದಾಗ ಮಾತ್ ಬಿಟ್ಟು ನಾನ್ ಕೆಲ್ಸಕ್ಕೆ ಹೋಗ್ತಾ ಇರೋದಕ್ಕೆ ಅದೇ ನಿಮ್ ಜೊತೆ ಮಾತಾಡಾದ್ಮೇಲೆ ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ರು ಸರ್. ಕೆಲ್ಸಕ್ಕೆ ಹೋಗ್ತಾ ಇರೋದಕ್ಕೆ ಆಮೇಲೆ ಗೊತ್ತಾದ್ಮೇಲೆ ನನ್ ಬಸ್ ಸ್ಟಾಪ್ ಅಲ್ಲಿ ನೋಡಿ ನನ್ ಮನೆಗ್ ಬರ್ಸಲ್ಲ, ಅವ್ರು ಬಸ್ ಮನೆಗ್ ಬಂದು ಮನೆಗ್ ಸಾಯೋ ತರ ಹೊಡೆದಿದ್ದಾರೆ ಸರ್ ನನ್ಗೆ. ಎಷ್ಟು ವರ್ಷ ಆತನಿಗೆ? ಅವ್ರಿಗೂ ನನ್ನ ಏಜ್ ಸರ್ 28 ಆಗಿರುತ್ತೆ. ಏನ್ ಮಾಡ್ಕೊಂಡಿರೋದಾತ? ಅವರು ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋ ಸರ್. ಬಟ್ ನಿಮ್ಮನ್ನು ಮದುವೆ ಆಗಿದ್ದಾನೆ ಅನ್ನೋದು ಅವ್ರ ಮನೆಯವ್ರಿಗೆಲ್ಲ ಗೊತ್ತು? ಆಲ್ಮೋಸ್ಟ್ ನಮ್ಮನೆ ಫ್ಯಾಮಿಲಿಗೆಲ್ಲ ಗೊತ್ತು. ಅವ್ರ ಅಪ್ಪ ಅಮ್ಮನ್ ಮದ್ವೆ ಆಗಿದಾರ ಅಂತ ಗೊತ್ತಿಲ್ಲ, ಬಟ್ ನನ್ ಜೊತೆ ಇರೋದು ಮಾತಾಡೋದು ಎಲ್ಲ ಗೊತ್ತು ಸರ್. ಅವ್ರ ಮನೆಗೆ ಅವ್ರ ಅಮ್ಮನ್ಗೆ ಎಲ್ಲ ಗೊತ್ತು. ಇನ್ನೊಂದು ಮದುವೆ ಮಾಡಿರೋದು ಅವ್ರ ಅಪ್ಪ ಅಮ್ಮನೇನೋ ಅಥವಾ ಈತ ಸಪರೇಟ್ ಮಾಡ್ಕೊಡ್ರೋದು? ಅವ್ರ ಅಪ್ಪ ಅಮ್ಮನೇ ನೋಡಿ ಮಾಡಿರೋದು ಸರ್ ಇನ್ನೊಂದ್ ಮದ್ವೆ. ನಿನ್ ಬಗ್ಗೆ ಗೊತ್ತು ಅನ್ನೋದಾದ್ರೆ ಇನ್ನೊಂದ್ ಮದ್ವೆ ಯಾಕೆ ಮಾಡಿದ್ರು? ನನ್ ವಿಷಯ ಗೊತ್ತಿರೋದಕ್ಕೆ ಅವ್ರ ಮನೇಲಿ ಅಷ್ಟು ಬೇಗ ಮದ್ವೆ ಮಾಡಿ ಸರ್ ಅವ್ನಿಗೆ. ಓಕೆ. ಬಟ್ ನಿಮಗೆ ಇನ್ನೊಂದು ಬೇರೆ ಮದುವೆ ಆಗಿ 2 ಮಕ್ಳಿದಾವೆ ಅಂತ ಗೊತ್ತಿದೆ? ಗೊತ್ತು ಸರ್, ಅವ್ರ ಮನೇಲೂ ಗೊತ್ತದಲ್ಲ. ಆ ಕಾರಣಕ್ಕೆ ಮಗನಿಗೆ ಇನ್ನೊಂದು ಮದುವೆ ಮಾಡಿದ್ರು? ಬಟ್ ಯಾರು ಮದ್ವೆ ಆಗಿ ಮಕ್ಕಳನ್ನ ಯಾರು 2 ಮದ್ವೆ ಆಗಿಲ್ಲ, ನಾನ್ ಸಾಕಲ್ಲ ಅಂತೀರ ನೋಡ್. ಬಟ್ ನನ್ ಮನ್ಸಲ್ಲಿ ಅದೇ ಕೊರಗಿದೆ ಸರ್. ನನ್ಗ ಹತ್ರ ಹೇಳಿದಾರ ಕದ್ದು ಮುಚ್ಚಿ ಮಾಡ್ಕೊಂಡ್ಬಿಟ್ಟಿದಾರಲ್ಲ, ನನಗ್ ಮೋಸ ಮಾಡಿದ್ರಲ್ಲ. ನೀವ್ ಹೇಳಿದ್ರ ಸರ್, ಆಮೇಲಾದ್ರೂ ನೋವೇ ಇವಾಗಾದ್ರೂ ನೋವೇ ಅಲ್ವಾ ಅದು ಅಂತ ಹೇಳಿದ್ರಲ್ಲ ಸರ್ ಲಾಸ್ಟ್ ಟೈಮು. 3-4 months ಆಯ್ತು ಸರ್ ನಾನು ನಿಮಗ್ ಕಾಲ್ ಮಾಡಿ. ಆಯ್ತು. ಬಟ್ ಅವತ್ ಟೈಮಲ್ಲಿ ತುಂಬಾ ನೋವಿತ್ತು. ಬಟ್ ನನಗೆ ಅಷ್ಟು ಜವಾಬ್ದಾರಿ ಅವೆಲ್ಲ ನನ್ಗೆ ಅಷ್ಟು ಗೊತ್ತಿಲ್ಲ. ತಂದಾಗ್ತಾ ಇದ್ರು, ಅದಕ್ಕೆ ತಂದಕ್ಕೂ ಸರಿಯಾಗಿ ತಂದಾಗ್ತಾ ಇಲ್ಲ ಸರ್. ತಂದಾಗ್ತಾ ಇದ್ರು, ಬಟ್ ಎಲ್ಲದಕ್ಕೂ ಬೇಡ ಆಡ್ಬೇಕಾಗಿತ್ತು ಪ್ರತಿಯೊಂದಕ್ಕೂ.
ಹ್ಮ್ ಬಟ್ ಇವಾಗ ನೆಕ್ಸ್ಟ್ ಇನ್ನೊಂದು ಹೆಣ್ಣನ್ನು ಮದುವೆ ಆದ ಮೇಲೂ ನಿಮ್ ಜೊತೆ ಸಂಪರ್ಕದಲ್ಲಿ ಆತ ಇದ್ದ? ಇದ್ರು, ಅದು ನನಗೆ ಗೊತ್ತಿರ್ಲಿಲ್ಲ ಸರ್. 3 months ಅದೇ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ಹೋಗಿ ನನಗೆ ಗೊತ್ತಿಲ್ದಂಗೆ ಮದ್ವೆ ಆಗ್ಬಿಟ್ಟಿರೋದವ್ರು. ಕೆಲ್ಸದ್ದು ಟ್ರೈನಿಂಗ್ ಇದೆ ಗೌರ್ಮೆಂಟ್ ಜಾಬ್ ಅಂತ ಹೇಳಿ ಹೋಗಿ ಅಲ್ಲಿ ಮದ್ವೆ ಆಗ್ಬಿಟ್ಟಿರೋದು ಸರ್. ಮದ್ವೆ ಆಗಿ 3-4 months ಆದ್ಮೇಲೆ ನನಗ್ ಗೊತ್ತಾಗಿದ್ದು. ಆಮೇಲೆ ನಾನ್ ಜಗಳ ಮಾಡಿ ನಾನು ಅವಾಯ್ಡ್ ಮಾಡಿದಕ್ಕೆ ಏನೇನೋ ಮಾಡಿ ಕಾಲು ಕೈಯಲ್ಲಿ ಹಿಡ್ಕೊಂಡು ಹತ್ಕೊಂಡು ಏನೇನೋ ಆಯ್ತು ಸರ್ ಇಶ್ಯೂಸ್. ಆಮೇಲೆ ನಾನ್ ಮಾತ್ ಬಿಟ್ಬಿಟ್ಟು 15 days 1 ತಿಂಗ್ಳು ತರ ಎಲ್ಲ ಮಾತ್ ಬಿಡ್ತದ. ಬಟ್ ಅವನೇ ಹುಡ್ಕೊಂಡ್ ಬರ್ತದ ಮತ್ತೆ ಮನೆ ಹತ್ರ. ಬಟ್ ಇವಾಗ ಯಾವ್ದೇ ತರ ಕಾಂಟ್ಯಾಕ್ಟ್ ಇಲ್ಲ. ಬಟ್ ಎಲ್ಲಿ ಮತ್ತೆ ಎಲ್ಲ ನೋಡ್ರೆ ಹೊಡಿತಾರೋ, ಎಲ್ಲಿ ಕೆಲ್ಸದ್ರ ಎಲ್ಲ ಬಂದು ನನ್ಗೆ ತೊಂದ್ರೆ ಕೊಡ್ತಾ ಇದಾರೆ ಸರ್. ಏನಂತ ತೊಂದ್ರೆ ಕೊಡ್ತಾನೆ? ಅಲ್ಲೆಲ್ಲ ಯಾರು ಮ್ಯಾನೇಜರ್, ಯಾರು ಕೆಲ್ಸದ ಮ್ಯಾನೇಜರ್ ಯಾರು ಹಾಗೆ ಹೀಗೆ ಅಂದ್ಬಿಟ್ಟು ಕೆಲಸ ಹತ್ರ ಬಂದ್ಬಿಟ್ಟು ಅಲ್ಲಿ ಟಾರ್ಚರ್ ಕೊಡೋದು, ಅಲ್ಲಿ ಕೆಲಸ ತಗ್ಸೋ ತರ. ಆಗ ಕೆಲ್ಸದಿಂದ ತೆಗಿತಾರ ಅವರು? ಹಾ ಹೌದು ಸರ್. ಆತರ ಎಲ್ಲ ಕೆಲ್ಸದಿಂದ ಹೊರಗಡೆ ಇಟ್ಕೋಬೇಕಿಲ್ಲ, ಇಟ್ಕೊಳಂಗಿಲ್ಲ ನೀವು ಅಂತ ಹೇಳ್ತಾರೆ ಸರ್ ನನ್ಗೆ. ಬಟ್ ಈತನ ವಿರುದ್ಧ ನೀವ್ ಯಾವತ್ತು ಕಂಪ್ಲೇಂಟ್ ಕೊಟ್ಟಿಲ್ವಾ? ಕಂಪ್ಲೇಂಟ್ ಕೊಡೋದು ಧೈರ್ಯ ಮಾಡಿಲ್ಲ ಸರ್ ನಾನು. ಯಾಕೆ? ಯಾಕಂದ್ರೆ ಯಾರು ಸಪೋರ್ಟ್ ಇಲ್ವಲ್ಲ ಸರ್ ನನ್ಗೆ. ಕಂಪ್ಲೇಂಟ್ ಕೊಡೋಕೆ ಯಾರು ಸಪೋರ್ಟ್ ಬೇಕವ್ವ? ಏನೋ ಒಂಥರ ಭಯ ಸರ್. ಆತರ ಎಲ್ಲ ಸ್ಟೇಷನ್ ಮೆಟ್ಲು ಆತರ ಎಲ್ಲ ಇಕ್ಕಿಲ್ಲ ಇದನ್ನ ಯಾರಿಗೂ ಗೊತ್ತಿಲ್ದಂಗೆ ಮಾಡ್ಕೊಂಡಿದ್ಯಾರು ಸರ್? ಭಯ ಇವತ್ತು ಯಾಕವ್ವ? ಭಯ ಅವತ್ತಿಲ್ದಿದ್ ಇವತ್ತು ಯಾಕೆ? ಏನೋ ಗೊತ್ತಿಲ್ಲ ಸರ್. ಸ್ಟೇಷನ್ ಮೆಟ್ಲಿಗೆ ಸ್ವಲ್ಪ ಭಯನೇ ನನಗೆ. ಕೆಲವೊಂದನ್ನ ನಮಗೆ ನಿಭಾಯಿಸೋ ಶಕ್ತಿ ಇದ್ರೆ ನಾವು ಸ್ವೀಕರಿಸಬಾರ್ದು, ಅಥವಾ ನಾವು ಅದಕ್ಕೆ ತಲೆ ನನಗೆ ತುಂಬಾ ತೊಂದರೆ ಆಗ್ತಿದೆ ಅಂದ್ರೆ ನಾನು ಖಂಡಿತ ಅದನ್ನ. ಬಟ್ ಇವಾಗ ಅದು ಒಂದ್ಸತಿ ಹೌದು, ನಿಮ್ಮ ಅತ್ತೆ ಮಾವ ಅಪ್ಪ ಅಮ್ಮ ಯಾರೂ ನಿಮ್ ಜೊತೆ ಬೆಂಬಲಕ್ಕಿಲ್ಲ ಅಂದ ಮಾತ್ರಕ್ಕೆ ನಾನು 2 ಮಕ್ಳಿರೋ ತಾಯಿಯಾಗಿ ಒಬ್ಬ ಪುರುಷನನ್ನ ಹಾಗೆ ಯಾರಿಗೂ ಗೊತ್ತಿಲ್ದಂಗೆ ಮದುವೆ ಆಗಿ ನಮಗ್ ನಾನೇ ನಿರ್ಧಾರ ಮಾಡಿಕೊಂಡು, ಅಂದ್ರೆ ನಂಗೆ ಯಾರು ಹೇಳೋರಿಲ್ಲ, ನನ್ನ ಯಾರು ಕೇಳೋರಿಲ್ಲ ಅಂದ್ಕೊಂಡಾಗ ನಾನು ಈ ರೀತಿ ಮದುವೆ ಆಗಿದ್ದಾನೆ ಅಂದ್ಕೊಂಡು ಆ ಮಟ್ಟಿಗೆ ನಂಬ್ಕೊಂಡು ಮಕ್ಕಳನ್ನಲ್ಲಿ ಬಿಟ್ಟು ನಿನ್ನ ಪಾಡಿಗೆ ನೀನು ಕೆಲ್ಸಕ್ಕೆ ಹೋಗಿ, ಸರಿ ಅಷ್ಟೊಂದೆಲ್ಲ ಗೊತ್ತಿದೆ ಅನ್ನೋದಾದ್ರೆ, ಅಷ್ಟೊಂದೆಲ್ಲ ನಂಬಿಕೆ ಇರೋದಾದ್ರೆ ಮತ್ತೆ ಇನ್ನೊಂದು ಮದುವೆ ಯಾಕಾದ? ಅದೇ ಸರ್, ಅವ್ರ ಅಪ್ಪ ಅಮ್ಮನಿಗೋಸ್ಕರ, ನಮ್ಮ ಅಪ್ಪ ಅಮ್ಮನಿಗೋಸ್ಕರ ಅಂತ ಹೇಳ್ತಾರೆ ಸರ್. ನಮ್ಮ ಅಪ್ಪ ಅಮ್ಮನಿಗೋಸ್ಕರ ಅಂತ ಹೇಳ್ತಾರೆ ಸರ್. ಮತ್ತೆ ನೀನ್ ಯಾರಿಗೋಸ್ಕರ ಅಂತೆ? ಗೊತ್ತಿಲ್ಲ ಸರ್. ಅದೇ ನಂಬಿಸಿ ಮೋಸ ಮಾಡಿದ್ರು ಸರ್, ಅಷ್ಟೇನೆ. ನಂಬಿಸಿ ಮೋಸ ಅನ್ನೋದು ಒಂದು ಕಡೆ ಆದ್ರೆ, ನಾನು ಒಂದು ಈಗ ಧೈರ್ಯವಾಗಿ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಸರ್ ನಾನು. ಸರಿನವ್ವ, ನಾನು ಆಮೇಲೆ ಬರ್ತೀನಿ ಆ ವಿಚಾರಕ್ಕೆ. ಮೊದ್ಲು ನೀನ್ ಅಂದ್ಕೊಳ್ಬೇಕು. ಅಟ್ಲೀಸ್ಟ್ ಅವತ್ ನಾನು ಅತ್ತೆ ಮಾವ ಅಥವಾ ಮೊದಲನೇ ಗಂಡನ ಅಥವಾ ಆ ಗಂಡನ ಅಪ್ಪ ಅಮ್ಮ ಅಥವಾ ನನ್ನ ಅಪ್ಪ ಅಮ್ಮ ಇವ್ರು ಯಾರೂ ನನ್ನನ್ನು ಕೈ ಹಿಡಿದೇ ಹೋದಾಗ ನಾನು ನನ್ನ ಮಕ್ಕಳ ನನ್ನ ಬದುಕನ್ನು ಉದ್ಧಾರ ಮಾಡ್ಕೊಳ್ಳೋಕೆ ದುಡಿಮೆ ಕಡೆ ಗಮನ ಕೊಡ್ಬೇಕಿತ್ತು ಸರ್. ಅವಾಗ ಆ ಮಗು 8 months ಮಗು ಸರ್. ಅವಾಗ ಮಗು ಬಿಟ್ಟು ಕೆಲ್ಸಕ್ಕೆ ಹೋಗಕ್ ಆಗ್ತಿರ್ಲಿಲ್ಲ. ಆ ಸಮಯದಲ್ಲಿ ಒಬ್ಬ ಪುರುಷನ ಆಶ್ರಯದ ಅಗತ್ಯ ಇತ್ತ ಸರ್? ಅವಾಗ ನನಗೆ ಏನು ಗೊತ್ತಾಗ್ತಿರಲ್ಲ ಸರ್. ತುಂಬಾ 24-20 ಗೊತ್ತಿರ್ಲಿಲ್ಲ ಬಿಡವ. ಆಯ್ತು, ಅವತ್ತಿಗೆ ತೀರಾ ಅಗತ್ಯವಾದದ್ದು ಅನ್ನವೋ ಈ ಪುರುಷನು? ಇವನ್ ಈತ ಪರಿಚಯ ಆದಾಗ್ಲಿಂದ ಏನು ಆತ ತಂದು ಹೊರಿಸಿಲ್ಲ. ನೀನ್ ದುಡಿತೀಯ, ನೀನ್ ತಿಂತೀಯ, ಸರಿ ಆಯ್ತು. ಈತ ನನ್ನ ನೀನು ಮದುವೆ ಆಗ್ಬಿಟ್ಟೆ ಅಥವಾ ನಿಮ್ದೇನೇನೋ ಒಪ್ಪಂದ ಮಾಡ್ಕೊಂಡ್ಬಿಟ್ರಿ, ಆನಂತರ ನಿನ್ ಬದುಕು ಸ್ವರ್ಗ ಆಯ್ತಾ? ಸರ್ ಅವಾಗ ನನ್ನ ಮದ್ವೆ ಆಗ ಅಂತ ಹೇಳಿ ನಂಬಿಸಿ ಮದ್ವೆ ಮಾಡ್ಕೊಂಡಿ ಸರ್. ನನ್ನ ಅಂಡ್ ರಿಜಿಸ್ಟರ್ ಆಗಿಲ್ಲ, ಫೋಟೋ ಇಲ್ಲ, ಮೆಸೇಜ್ ಅದ್ರದ್ದು ಏನೂ ಇಲ್ಲ. ಅಂದ್ರೆ ನಾನ್ ತುಂಬಾ ಸರಿ ಕೇಳಿದೀನಿ ಸರ್, ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂದ್ರೆ ಇವತ್ತು ಆಗೋಣ ನಾಳೆ ಆಗೋಣ ಈ ತರ ತಳ್ಕೊಂಡ್ ಬರೋವಾಗ ನಂಗೆ ತುಂಬಾ ಡೌಟ್ ಬಂತು ಸರ್. ಅಂದ್ರೆ ಅದು ಮಾತಿಗೆ ನಂಬಿಟ್ಟ ನೀನು? ಆ ಟೈಮ್ನಲ್ಲಿ ನನ್ಗೆ ಯಾರು ಹಿಂದ ಮುಂದೆ ಯಾರು ಇಲ್ಲ ಸರ್. ಅಷ್ಟು ನಂಬಿದ್ರು ಸರ್ ನನ್ಗೆ ಅವರು. ಆಯ್ತವ್ವ, ಆಯ್ತು. ಆ ಸಮಯದಲ್ಲಿ ಏನೋ ನಂಬದೆ ಇನ್ನೊಂದು ಮದುವೆ ಆಗಿದ್ದಾನೆ ಅಂತ ಗೊತ್ತಾದಾಗ ನೀನೇನ್ ಆಕ್ಷನ್ ತಗೊಂಡೆ ಸರ್? ಸತ್ತೋಗ್ಬೇಕು ಅಂತೆಲ್ಲ ಡಿಸಿಷನ್ ತಗೊಂಡೆ. ಬಟ್ ನನ್ ಮಕ್ಳು ನನ್ ಕಣ್ ಮುಂದೆ ಇರೋದಕ್ಕೋಸ್ಕರ ಇವತ್ತು ಜೀವಂತವಾಗಿ ಬದುಕಿದೀನಿ ಸರ್. ನನ್ನ ನಂಬ್ಕೊಂಡು ಅವ್ರು ಬದುಕಿದ್ದಾರೆ ಅನ್ನೋದು ಕಾರಣ. ಈಗ ಆತನಿಗೆ ಮದುವೆ ಆಗಿದೆ, ಅವನೊಬ್ಬ ಅಯೋಗ್ಯ. ಅವನು ಎಷ್ಟು ಪೊಸೆಸಿವ್ ಇದ್ದಾನೆ ಅಂದ್ರೆ ಅವಳು ಬೇಕು, ನೀನೂ ಬೇಕು. ಹೌದು ಸರ್. ಇದು ಸಂಬಂಧ ಅಲ್ಲ, ಇದು ಇದನ್ನ ಸಮಾಜ ಬೇರೆನೇ ಅರ್ಥದಲ್ಲಿ ಕರೆಯುತ್ತೆ. ಇಂಥ ಕೆಟ್ಟ ಮನಸ್ಥಿತಿ, ಇಂಥ ಕೆಟ್ಟ ಬದುಕನ್ನ
ನಾನು ನನ್ನ ಮಕ್ಕಳಿಗೆ ಕೊಡಬೇಕಾ? ನಾನು ಇಂಥವಳು ಅಂತ ಗೊತ್ತಾದರೆ ನಾಳೆ ನನ್ನ ಮಕ್ಕಳೇನು ಮಾಡ್ಬೋದು? ಸರಿ ಆಯಿತು, ನಾನೇನೋ ದಡ್ಡತನದಲ್ಲಿ ಇವನನ್ನು ನಂಬಿಕೊಂಡು ಬಂದುಬಿಟ್ಟೆ, ಈಗ ಅವನು ಬುದ್ಧಿ ತೋರಿಸಿದ್ದಾನೆ, ಈಗಲಾದರೂ ನಾನು ಸಪ್ರೇಟ್ ಬದುಕೋಣ, ಸಪ್ರೇಟ್ ಕೆಲಸ ಮಾಡೋಣ, ನನ್ನ ಮಕ್ಕಳನ್ನು ನೋಡ್ಕೊಳ್ಳೋಣ ಅಂತ ಹೋದೆ. ಈಗ ಮತ್ತೊಂದರೆ ಕೊಡ್ತಿದ್ದಾನೆ ಅಂದಾಗ ನಾನೇನು ಮಾಡಬೇಕು? ಬುದ್ಧಿವಂತಳಾದವಳು ಅವನ ಮೇಲಿನ ಮೋಹವನ್ನು ಬಿಟ್ಟು ಕಂಪ್ಲೇಂಟ್ ಕೊಡ್ತೀಯೋ? ಹಿರಿಯರನ್ನು ಸೇರಿಸ್ಲಿಕ್ಕೆ ಇದೇನು ಧರ್ಮಯುತವಾದದ್ದು ಮದುವೆ ಅಲ್ವಲ್ಲ. ಅವತ್ತು ಆತರ ಹೊಡೆದಾಗ ನನ್ನ ಅಣ್ಣನೆಲ್ಲ ಕರಿತೀವಿ ಬಾಗ್ಲೆಲ್ಲ ತೆಗಿಯಕ್ ಹೋದೆ ಸರ್, ನಮ್ಮ ಅಣ್ಣಗೆ ಹೇಳೋಣ ಅಂತ. ಡೋರ್ ಓಪನ್ ಮಾಡಕ್ ಬಿಟ್ಟಿಲ್ಲ ಸರ್. ನಾನು ಒಂದು ಮಾತು ನನ್ ಕೆಲ್ಸಕ್ಕೆ ಹೋಗ್ತಿರೋ ವಿಷಯಕ್ಕೆ ಅಷ್ಟಕ್ಕೆ ನಾನು ಅಷ್ಟು ನಾಯಿ ತರ ಹೊಡೆದಿದಾರೆ ಸರ್ ನನ್ನ ಪಬ್ಲಿಕ್ ಮನೆಗ್ ಬಂದು. ನಾಯಿ ತರ ಹೊಡೆದಿದ್ದೀನಿ ಸರ್. ಕುತ್ಕೊಳಕ್ ಕಿವಿ ಮುಖ ಎಲ್ಲ ಊದ್ಕೊಂಡಿತ್ತು ಸರ್. ನೆಕ್ಸ್ಟ್ ಟೈಮ್ ನಾನು ಕೆಲ್ಸಕ್ಕೆ ಹೋಗ್ಲೇಬೇಕು. ನಾನು ಅವತ್ತು ಸಂಡೆ ರಜೆ ಕೊಡೋದು ನಮ್ಗೆ ಶಾಪಿಂಗ್ ಮಾಲ್ ಅಲ್ಲಿ. ಅವತ್ತು ಕೆಲ್ಸಕ್ಕೆ ಹೋಗ್ಬೇಕು ಸಾಯೋ ತರ ಹೊಡೆದಿದ್ದೀನಿ ಸರ್ ನನಗ್ ಮನೆಗ್ ಬಂದು. ನಾನು ಏನು ತಪ್ಪು ಮಾಡಿಲ್ಲ ಸರ್. ಕೆಲ್ಸಕ್ಕೆ ಹೋಗೋದು ದುಡ್ಕೊಂಡ್ ತಿನ್ನೋದು ತಪ್ಪ ಸರ್ ಹೆಣ್ಮಕ್ಳು? ಹಲೋ, 15 days ಇಂದ ತಂದಾಕ್ತಿರೋ ನೋಡಿದ್ರೆ ಜಗಳ ಮಾಡ್ಕೊಂಡು ಮಾತಾಡಿ ಚೆನ್ನ ಸರ್. ಕೂತ್ರು ತಪ್ಪು ನಿತ್ರು ತಪ್ಪು. ನಾನು ಏನ್ ಮಾಡು ತಪ್ಪು ಯಮನನ್ನ ಬಂದಿದ್ನ ಅಂತ ಕೇಳ್ತಾನೆ ಸರ್. ಇವ್ರಿಂದ ಅನ್ಭವಿಸ್ರೆ ನಾವು ಸಾಕು, ಇನ್ನೊಬ್ಬನ ಮತ್ತೊಬ್ಬ ಯಾಕೆ ಸರ್ ಬೇಕು ನಮ್ಗೆ? ಒಂದ್ ನಿಮಿಷ ಫೋನ್ ತೆಗ್ದಿಲ್ಲ ಅಂದ್ರೆ ಅನುಮಾನ ಸರ್ ನನ್ ಮೇಲೆ. ತುಂಬಾ ಆಟಾಡ್ಬಿಟ್ಟೆ ಸರ್ ನಮ್ ಜೀವನದಲ್ಲಿ. ನೀವು ಅವ್ರ ಮನೆಯವ್ರ ಹತ್ರ ಹೋಗಿ ನಮ್ಮ ನಡುವೆ ಹಿಂಗೆ ಸಂಬಂಧ ಇದೆ, ನಾವು ಹೀಗೆ ಮಾತಾಡ್ಕೊಂಡಿದ್ದೀವಿ ಅಂತ ಈಗ ಹೊಸದಾಗಿ ಮದುವೆ ಆಗಿರೋ ಹೆಣ್ಣಿಗೋ ಅವ್ರ ಅಪ್ಪ ಅಮ್ಮನಿಗೋ ಹೇಳೋ ಪ್ರಯತ್ನ ಯಾಕೆ ಮಾಡಿಲ್ಲ ನೀನು? ಯಾಕಂದ್ರೆ ನಮ್ಗೆ ಯಾರು ಸಪೋರ್ಟ್ ಇಲ್ಲ ಸರ್. ನಮ್ಮ ಮನೆ ಕಡೆ ನನಗೆ ಸಪೋರ್ಟ್ ಇಲ್ಲ, ಆ ಕಡೆ ಆಯ್ತಲ್ಲ ಸರ್. ನನಗೆ ನಾಯಿ ಕಚ್ಚಿದೆ ಅಂತ ಹೇಳಲಿಕ್ಕೆ ಡಾಕ್ಟರ್ಗೆ ಯಾರು ಸಪೋರ್ಟ್? ಅವ್ರ ಅಮ್ಮನ್ ಕಾಲ್ ಮಾಡಿದೆ ಸರ್. ನಾನು ಈ ತರ ಎಲ್ಲ ಹೊರಗ್ಬಿಟ್ಟು ಹೋದ್ನಲ್ಲ. ಆಮೇಲೆ ಅವ್ರ ಅಮ್ಮನ್ ಕಾಲ್ ಮಾಡಿದೆ ಸರ್. ಅವ್ರ ಅಮ್ಮನ ನಂಬರ್ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟಿದ್ದಾನೆ ಇವನೇ. ಆಮೇಲೆ ಅವ್ರ ಅಮ್ಮ ತೆಗೆದ್ರು ಫೋನ್. ಬಟ್ ನನ್ಗೆ ಮತ್ತೆ ಹಂಗೆ ಕಟ್ ಮಾಡ್ಬಿಟ್ಟು ಸರ್. ಏನು ಮಾತಾಡ್ಲಿಲ್ಲ ಅಷ್ಟೇ ನಾನು. ಅವ್ರ ಅಮ್ಮಂಗ್ ಸ್ವಲ್ಪ ಹುಷಾರಿಲ್ಲ, ಹೆಲ್ತ್ ಇಶ್ಯೂಸ್ ಇತ್ತು, ಸ್ವಲ್ಪ ಆಪರೇಷನ್ ಏನೋ ಆಗಿತ್ತು. ಸೊ ಅದಕ್ಕೆ ಸುಮ್ನೆ ಯಾರಕ್ ನೋವು ಕೊಡೋದ್ ಬೇಡ ಅಂತ ಹೇಳ್ಬಿಟ್ಟು ನಾನು ಫೋನ್ ಕಟ್ ಮಾಡ್ಬಿಟ್ಟೆ ಸರ್. ಏನು ಮಾತಾಡ್ಲಿಲ್ಲ. ನನಗೆ ಹಿಂದೆ ಮುಂದೆ ಯಾರು ಇಲ್ಲ ಅಂದಾಗ ಇಲ್ಲ ಅಂತ ಅವ್ರನ್ನ ಜಾಸ್ತಿ ಅಡ್ವಾಂಟೇಜ್ ಮಾಡ್ಕೊಂಡಿರೋ ಸರ್. ನಾನು ಹೇಳೋದು ಕೇಳವಾ, ನನಗೆ ಯಾರು ಏನ್ ಬಂದು ಹೊಡೆದ್ರು ಬೈದ್ರು ನನ್ನನ್ನು ಕೇಳೋರು ಯಾಕೆ ಯಾರು ಇಲ್ಲ ಸರ್. ನನ್ನ ಕೇಳಿಸ್ಕೊಳವಾ, ಯಾರು ಇಲ್ಲ ಅಂದಾಗ ನಾನು ಎಷ್ಟು ಬಾಗಿ ಎಷ್ಟು ಶುದ್ಧವಾಗಿ ಬದುಕಬೇಕು, ಹೌದಲ್ಲವಾ? ಹೌದು ಸರ್. ನನ್ ಗಂಡ ಹೋದ್ಮೇಲೆ ಇವ್ರನ್ನ ಬಿಟ್ಟು ನಾನು ಯಾವ್ದೇ ತರ ತಪ್ಪು ಮಾಡಿಲ್ಲ ಸರ್. ನಾನು ಏನ್ ಬಿಟ್ಟು? ನನ್ ಗಂಡ ಹೋದ್ಮೇಲೆ ಇವ್ರನ್ನ ಬಿಟ್ಟು ನಾನು ಯಾವ್ದೇ ತರ ತಪ್ಪು ಮಾಡಿಲ್ಲ ಸರ್. ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ಒಬ್ಬ ಮನುಷ್ಯ ಸಾಯ್ಬೇಕು ಅಂದ್ರೆ ಹಾವು ತುಂಬಾ ಸಾರಿ ಕಚ್ಚಬೇಕು, ಒಂದ್ಸರಿ ಕಚ್ಚಿದ್ರೆ ಸಾಕಲ್ಲ? ಹೌದು ಸರ್. ಹೇಳೋದು ಹಂಗೆ ಆಯ್ತಲ್ಲವಾ? ನಾನ್ ತುಂಬಾ ಏನ್ ಮಾಡಿಲ್ಲ, ಒಂದು ಮಾಡಿದೀನಿ ಅಂದ್ರೆ ಆ ಒಂದು ಆತರ ಅಲ್ಲ ಸರ್. ಇವನ್ ಪ್ರತಿಯೊಂದಕ್ಕೂ ಅನುಮಾನ ಪಡ್ತಾರಲ್ಲ, ಆ ವಿಷಯ ಕೇಳಿದ ಅಷ್ಟೇ ಸರ್ ನಾನು. ಮೊದಲನೇದಾಗಿ ಗಂಡ ತೀರು ಹೋದ ಮೇಲೆ ನೀನು ಇನ್ನೊಬ್ಬ ಪುರುಷನ ಆಶ್ರಯವನ್ನ ಬಯಸಿದ್ದು ಖಂಡಿತ ತಪ್ಪಲ್ಲ. ಆದ್ರೆ ಅದು ಯಾವುದೇ ರೀತಿಯಲ್ಲಿ ಹಿರಿಯರ ಅಗ್ನಿಸಾಕ್ಷಿಯಾಗಿ ಅಥವಾ ದೊಡ್ಡವರ ಅಥವಾ ಸಾರ್ವಜನಿಕವಾಗಿ ಕೈ ಹಿಡಿದು ನಡೆಯುವಂತಹ ಯೋಗ್ಯ ಸಂಬಂಧ ಅದಾಗಿರ್ಲಿಲ್ಲ, ಹೌದಲ್ಲ? ಹೌದು ಸರ್. ಹೌದು ಸರ್. ಅಂತ ಯೋಗ್ಯ ಸಂಬಂಧ ಅದಲ್ಲ ಅನ್ನೋದಾದ್ರೆ ನೀನು ಆ ಯೋಗ್ಯವಲ್ಲದ ಪ್ರೇಮದಿಂದ ಯೋಗ್ಯವಾದ ವರ್ತನೆಯನ್ನ ಹೇಗೆ ಬಯಸ್ತೀಯ? ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಿತ್ತು, ಆಯ್ತು. ಏನು ಗೊತ್ತಿತ್ತು? ಜೊತೆ ಇದ್ದಾರೆ ಅಂತ ಗೊತ್ತಿತ್ತೆ ಹೊರತು ನಿಮ್ಮ ಸಂಬಂಧವನ್ನ ಅಥವಾ ನಿಮ್ಮ ಸಂಬಂಧಕ್ಕೆ ಮಾನ್ಯತೆ ಕೊಡುವಂತಹ ಹಿರಿತನ ಅವರಲ್ಲೂ ಇರಲಿಲ್ಲ, ಕೊಡುವಂತಹ ಶುದ್ಧತೆ ನಿಮ್ಮಲ್ಲೂ ಇರಲಿಲ್ಲ, ಹೌದಲ್ಲ? ಹೌದು ಸರ್. ಅಂಡ್ ನಿನ್ನಲ್ಲಿತ್ತಾದ್ರೂ ಕೂಡ ಆತ ಬಂದಿದ್ದ ಉದ್ದೇಶವೇ ಬೇರೆ. ಹೌದು ಸರ್. ನಾಳೆ ನಿನ್ನ ಮಕ್ಕಳಿಗೆ ಇದು ಶಾಪವಾಗುತ್ತೆ. ಅಂಡ್ ನೀನ್ ಹೇಳ್ತಾ ಇದೀಯಲ್ಲವಾ, ಇವತ್ತು ನನಗೆ ಯಾರು ಇಲ್ಲ. ಅರೆ, ನನಗೆ ಮೈ ಮೇಲೆ ಬೀಳಲಿಕ್ಕೆ ಬರ್ತಾ ಇರೋ ದುಷ್ಟರಿಂದ ತಪ್ಪಿಸಿಕೊಳ್ಳಿಕ್ಕೆ ಕಾನೂನಿದೆ, ಹಿರಿಯರಿದ್ದಾರೆ, ಸಮಾಜದಲ್ಲಿ ಧರ್ಮವಂತರಿದ್ದಾರೆ. ಇದರಲ್ಲಿ ಯಾವುದೋ ಒಂದಕ್ಕೆ ನನ್ನ ನೋವನ್ನು ಹೇಳ್ಕೊಂಡು ನಾನು ಪರಿಹಾರ ಪಡ್ಕೊಳ್ಬೇಕೇ ಹೊರತು ಅಯ್ಯೋ ನಂಗೆ ಹೇಳೋ ಧೈರ್ಯ ಇಲ್ಲ ಸರ್, ಬಟ್ ಇವನು ಮಾತ್ರ ನೋವು ಕೊಡ್ತಾರೆ, ಇದೊಂಥರ ಕಳ್ತನ ಮಾಡ್ಲಿಕ್ಕೆ ಹೋದಂತ. ಅಲ್ಲ ಸರ್, ನಾವು ಒಂದ್ ಹೆಣ್ಮಕ್ಳಾಗಿ ಕೆಲ್ಸಕ್ಕೆ ಹೋಗಿ ದುಡ್ಕೊಂಡ್ ತಿನ್ನೋ ತಪ್ಪು ಆ ವಿಷಯಕ್ಕೆ ಹೊಡೆದಿದ್ದಾನೆ ಸರ್ ನನ್ನ. ಹೆಣ್ಮಕ್ಳಾಗಿ ಕೆಲ್ಸಕ್ಕೆ ಹೋಗಿ ದುಡ್ಕೊಂಡು ಯಾರ ಸವಾಸಕ್ಕೂ ಹೋಗದಂಗೆ ಎಷ್ಟು ಜನ ಬದುಕ್ತಾ ಇದ್ದಾರೆ ತೋರಿಸ್ಲ ನಾನು ನಿನಗೆ?
ಬಟ್ ಅಲ್ಲ ಸರ್, ಅವನ ಆ ವಿಷಯಕ್ಕೆ ಹೊಡೆದಿದ್ದು ಸರ್, ನನ್ನ ಸಹಾಯ ತರ. ವಿಷಯ ಅದಲ್ಲ. ಇವತ್ತು ನನ್ನ ತಟ್ಟೆಯಲ್ಲಿ ಅನ್ನ ನಾನು ಊಟ ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ಯಾರೋ ಹೊಲೆಯಲ್ಲಿ ಬೇಯಿಸಿದ್ರು, ಅದಕ್ಕೆ ಮುಂಚೆ ಅದು ಭತ್ತ ಆಗಿತ್ತು, ಅದಕ್ಕೆ ಮುಂಚೆ ಅದು ಯಾವುದೋ ಗದ್ದೆಯಲ್ಲಿ ಭತ್ತ ಆಗಿತ್ತು, ಅದನ್ನು ರೈತ ಬೆಳೆದ. ಅಂದರೆ ಆ ರೈತ ಬಿತ್ತನೆ ಮಾಡೋದ್ನಲ್ಲ, ಅಲ್ಲಿಂದ ಹಿಡಿದು ನನ್ನ ತಟ್ಟೆ ಒಳಗಡೆ ಅನ್ನವಾಗಿ ಬರೋವರೆಗೂ ಕೂಡ ಒಂದು ಪ್ರೋಸೆಸ್ ಇದೆ. ಸುಮ್ಮನೆ ಅದು ಅನ್ನವಾಗಿ ಬಂದು ಕೂತಿಲ್ಲ. ಹಾಗೆ ನಿನ್ನನ್ನು ಹಿಡ್ಕೊಂಡು ಹೊಡಿತಾ ಇದ್ದಾನೆ ಅಂದ್ರೆ ಇದು ಯಾವುದು ಸುಮ್ಮನೆ ಆದದ್ದಲ್ಲ. ಅದ್ರ ಹಿಂದೆ ನಿಂದೆ ಆದ ಎಡವಟ್ಟು ನಿರ್ಧಾರಗಳು ತುಂಬಾ ಇದ್ದಾವಲ್ಲವಾ? ಹೌದು ಸರ್. ಸುಮ್ಮನೆ ಗಾರ್ಮೆಂಟ್ಸ್ ಹೋಗ್ಕೊಂಡು ಅವ್ರವ್ರ ಜೀವನ ನೋಡ್ಕೊಳ್ತಾ ಇರೋ ಎಷ್ಟು ಹೆಣ್ಮಕ್ಳು, ಅವ್ರನ್ನ ಯಾರು ಹೊಡಿತಾ ಇಲ್ಲ, ಅವ್ರನ್ನ ಯಾರು ಬೈತಾ ಇಲ್ಲ. ಅವರು ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ನಗ್ನಗ್ದ ಬಂದು ಊಟ ಮಾಡಿ ಮಲ್ಕೊಳ್ತಾರೆ. ಇಂಥವ್ನು ಎಷ್ಟು ಜನ ತೋರಿಸ್ಲಿ? ನೀನು ಅರ್ಥ ಮಾಡ್ಕೋ. ಅಯ್ಯೋ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ಬಾರ್ದ ಸರ್, ಅವ್ರು ದುಡ್ಕೊಂಡು ತಿನ್ನೋದು ತಪ್ಪ. ವಿಷಯ ಅದಲ್ಲ. ದುಡ್ಕೊಂಡು ತಿನ್ನೋದ್ರ ಬಗ್ಗೆ ಇದು ಸಮಸ್ಯೆ ಅಲ್ಲ. ಅವನು ಬಂದು ಯಾಕೆ ಅಧಿಕಾರ ಚಲಾಯಿಸ್ತಿದ್ದಾನೆ ಅಂದ್ರೆ ಅಂಥದ್ದೇನೋ ಸಲುಗೆಯನ್ನ ನಾನು ಯಾವತ್ತೋ ಒಂದ್ ದಿವಸ ಕೊಟ್ಟಿದ್ದೆ, ಹೌದಲ್ಲ? ನನ್ನ ಮಗು, ನನ್ನ ಮಕ್ಕಳಿದ್ದಾರೆ, ನಾನು ದುಡಿಬೇಕು. ಗಂಡ ಇಲ್ಲದ ಹೆಣ್ಣು ಮಕ್ಕಳನ್ನು ಈ ಸಮಾಜ ಹೇಗೆ ನೋಡುತ್ತೆ, ಇಂತಹ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಎಚ್ಚರವಾಗಿರಬೇಕು. ಏನೇ ಒಬ್ಬ ಪುರುಷ ಬಂದು ಮಾತು ಕೊಟ್ಟು ಅವನೇನೇ ಆಸೆ ತೋರಿಸಿದ್ರು ಅದಕ್ಕೊಂದು ಕಾನೂನಾತ್ಮಕವಾದ ಮಾನ್ಯತೆ ಇಲ್ಲದೆ ರಿಜಿಸ್ಟರ್ ಆಗದೆ ನಾನು ಅವನ ಮಾತನ್ನು ನಂಬಬಾರ್ದು. ಆ ಮಾತನ್ನು ನಂಬಿ ನಾನು ನನ್ನ ಬದುಕನ್ನು, ದೇಹವನ್ನು, ಮನಸ್ಸನ್ನು ಅವನಿಗೆ ಕೊಡಬಾರ್ದು. ಮುಂದೊಂದು ದಿವಸ ಇವನು ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಾಗ ಇವನು ಜುಟ್ಟಿಟ್ಕೊಳ್ಳುವಂಥ ಯಾವುದೋ ಒಂದು ಆಯುಧ ನನ್ನ ಕೈಲಿ ಇರಬೇಕು. ಇದನ್ನು ಯೋಚನೆ ಮಾಡಿದಷ್ಟು ದಡ್ಡಿ ಆದಿ ನೀನು. ತಪ್ಪು ಮಾಡಿದೆ ಸರ್, ಅದೇ ತಪ್ಪಾಯ್ತು ಸರ್ ನಂದು. ನೀನ್ ಹೇಳ್ತಾ ಇದೀಯ ಹೆಣ್ಣು ಮಕ್ಕಳಿಗೆ ದುಡ್ಕೊಂಡು ತಿನ್ನೋದಕ್ಕೆ ಯಾಕಾಗಲ್ಲ, ಯಾಕೆ ಬಿಡಲ್ಲ ಈ ಸಮಾಜ? ಯಾರವ ಹೇಳಿದ್ದು? ಯಾರ ಸಮಾಸಕ್ಕೂ ಹೋಗದೆ ದುಡ್ಕೊಂಡು ತಿಂತಾ ಇರೋರು ತುಂಬಾ ಜನ ಇದ್ದಾರೆ. ಮೋಸ ಮಾಡಿರೋರಲ್ಲ, ಮೋಸ ಹೋಗಿರೋರೇ ಹೆಣ್ಮಕ್ಳು ಕತ್ತು ಬಗ್ಗಿಸ್ಕೊಂಡು ಆಯ್ತು ಆಗಿದ್ದಾಯ್ತು, ಇನ್ನು ಮುಂದಾದ್ರೂ ನಾನು ಯಾರ ಸವಾಸಕ್ಕೂ ಹೋಗದಂಗೆ ನನ್ನ ಜೀವನ ನೋಡ್ಕೊಳ್ತೀನಿ ಅಂತ ಎಷ್ಟು ಜನ ಬದುಕುತ್ತಾ ಇದ್ದಾರೆ. ಅದೇ ತರ ಬದುಕ್ತಾ ಇದೀನಿ ಸರ್ ಇವಾಗ ನಾನು. ಹಂಗ ಬದುಕಬೇಕಿತ್ತು. ಇವತ್ತು ಬದುಕೋಕ್ ಹೋಗ್ತೀಯಾ, ಬಿಡ್ತಾ ಇಲ್ವಲ್ಲ? ಅದೇನಂದ್ರೆ ದಡದಲ್ಲಿದ್ದಾಗಲೇ ಅಲ್ಲಿ ಮೊಸಳೆ ಇದೆ ಅಂತ ಎಚ್ಚೆತ್ಕೊಳ್ಬೇಕು. ಮೊಸಳೆ ಬಾಯಿಗೆ ಕಾಲು ಕೊಟ್ಬಿಟ್ಟು ಇಲ್ಲ ನಾನು ದಡಕ್ಕೆ ಹೋಗ್ಬೇಕು ಅಂದ್ರೆ ಬಿಡುತ್ತಾ ಮೊಸಳೆ? ಈಗ ನಿನ್ ಕತೆ ಹಂಗೆ ಆಗಿದೆ. ಆಯ್ತು, ದಡದಲ್ಲಿದ್ದೆ, ಇಲ್ಲಿ ಬಂದು ಯಾವ್ದು ಮೊಸಳೆ ತೆಗಿ ಬಾಯಿ ಅಂತ ನೀನೇ ಹೇಳಿ ನೀನೇ ಕಾಲು ಕೊಟ್ಟಿದೀಯ. ಈಗಲಾದ್ರೂ ಎಚ್ಚೆತ್ಕೊಳ್ಳವಾ? ಅವನ ಜುಟ್ಟನ್ನ ಹಿಡ್ಕೊಳ್ಳೋದಿಕ್ಕೆ ಏನು ಮಾರ್ಗ ಇದಾವೆ? ಈಗ ಅವನು ಬಂದು ಹೊಡೆಯೋದಂತೆ, ನಾಳೆ ಏನೋ ಅರ್ಧಂಬರ್ಧ ಜೀವ ಮಾಡೋದು. ಈಗ ನೀನ್ ಅವನಿಗೇನೋ ಹೊಡೆದ್ರೆ ಅವನು ನೋಡ್ಕೊಳ್ಳೋಕೆ ಹೆಂಡತಿ ಅವರೇ, ಅಪ್ಪ ಅಮ್ಮ ಅವರೇ. ಅವನು ಬಂದು ನಿನ್ಗೇನೋ ಮಾಡಿದ್ರೆ ಕಡಿಗೆ ಅರ್ಧಂಬರ್ಧ ಜೀವ ಆಗಿ ಮಕ್ಳು ದುಡ್ಡು ನಿನಗೆ ಹಾಕ್ಬೇಕಾಗುತ್ತೆ. ಈ ಸಮಯದಲ್ಲಿ ಸ್ವಲ್ಪ ಅವನ ಮೇಲಿನ ಮೋಹ, ಹಿಂದೆ ಅವನ್ನ ನೋಡ್ಕೊಂಡಿದ್ದ, ಹಿಂದೆ ಅವನ್ ನನ್ನ ಜೊತೆ ಚೆನ್ನಾಗಿದ್ದ, ಇದೆಲ್ಲ ಮರೆತು ನಿನ್ನ ಮಕ್ಕಳು ಅವರ ನಾಳೆಗಳಿಗೋಸ್ಕರ ನೀನು ನಿನ್ನ ಕೆಲವು ಆಸೆ ಆಕಾಂಕ್ಷೆಗಳನ್ನು ತ್ಯಾಗ ಮಾಡಬೇಕು. ಆಸೆ ಇರುವುದು ತಪ್ಪಲ್ಲ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನೀನು ಒಂದು ಹೆಣ್ಣು, ನಿನಗೂ ಭಾವನೆ ಇರ್ತವೆ, ನಾನು ಒಪ್ಕೊಳ್ತೀನಿ. ಆದ್ರೆ ಒಂದು ಹಂತ ಮದುವೆ ಆಗಿ ಗಂಡ ತೀರು ಹೋಗಿ 2 ಮಕ್ಕಳು ಈ ಹಂತಕ್ಕೆ ಬಂದಾಗಲೂ ನಾನಿನ್ನೂ ಮದುವೆ ಆಗಿಲ್ಲಿರೋ ಹೆಣ್ಣಿನ ತರ ಒಂದಷ್ಟು ಆಸೆ ಇಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಆಸೆ ಎಲ್ಲೂ ಈಡೇರಬಹುದು, ಬಟ್ ಅದಕ್ಕೆ ಯೋಗ್ಯನಾದವನು ಬೇಕಲ್ಲ. ಹೌದು ಸರ್. ಬಟ್ ಈ ಸಮಯದಲ್ಲಿ ತಾಯಿ ಅವರ ಅಪ್ಪ ಅಮ್ಮನಿಗೆ ಹೇಳ್ತೀಯೋ, ಅವನ ಹೆಂಡತಿಗೆ ಹೇಳ್ತೀಯೋ, ಅಂದ್ರೆ ನಿನ್ನ ಮೈಯನ್ನ ಬಂದು ಮುಟ್ಟಿದ್ರೆ ಹೊಡೆದ್ರೆ ಅವನು ನೆಮ್ಮದಿಯಾಗಂತೂ, ಅಂದ್ರೆ ಅವನು ಗೌರ್ಮೆಂಟ್ ಕೆಲಸ ಅಂತ ನೀನೇ ಹೇಳ್ತೀಯ. ನೀನೊಂಚೂರು ಸರಿಯಾಗಿ ಎದ್ದು ನಿಂತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದನ್ನೇ ನಾನೇನ್ ಬಯಸ ಸರ್ ಹೊಡೆದಾಗ ನಾನು ನಿನ್ನ ಆಫೀಸ್ ಹತ್ರ ಬರ್ತೀನಿ, ನಾನು ಮರ್ಯಾದೆ ಕೇಳ್ತೀನಿ, ನಿಮ್ಮ ಅಪ್ಪ ಅಮ್ಮನಿಗೂ ಫೋನ್ ಮಾಡ್ತೀನಿ, ನಿಮ್ಮ ಮನೆ ಹತ್ರ ಬರ್ತೀನಿ. ನೀನ್ ನನಗೆ ತರ ಟಾರ್ಚರ್ ಕೆಲ್ಸಕ್ಕೆ ಹೋಗಿ ದುಡ್ಕೊಂಡು ಅಲ್ಲಿ ಕೆಲ್ಸದ ಹತ್ರ ನಾನು ಬಾಯಿ ಮುಚ್ಕೊಂಡಿದ್ರೆ ಅಲ್ಲಿ ಬಂದ್ ಮರ್ಯಾದೆ ಕೇಳ್ತೀನಿ. ನನ್ನ ಆಜೀವನ ತಿನ್ನ ಅಂದಕ್ಕೆ ಮಣ್ಣಾಗ್ತಾ ಇದೀನಿ. ನೀನ್ ನನಗ್ ತೊಂದ್ರೆ ಕೊಟ್ರೆ ನಾನು ನಿನ್ ಕೆಲ್ಸದಲ್ಲಿ ಬಂದು ತೊಂದ್ರೆ ಕೊಡ್ತೀನಿ. ನೀನ್ ಅದ್ ಏನಾಗುತ್ತೆ ಅವ್ರಿ ಈ ಕೆಲ್ಸದಲ್ಲಿ ಇನ್ನೊಂದ್ ಕೆಲ್ಸಕ್ಕೆ ಸೇರ್ಕೊಂತೀನಿ ನಾನು ಅಂತಾನು ಭಯ ಹೇಳಿದೀನಿ ಸರ್ ನಾನು ಅವ್ನಿಗೆ. ಆತರನ ಹೇಳಿದೀನಿ ಸರ್ ನಾನು. ಈಗ ಅದರಿಂದ ಸ್ವಲ್ಪ ಸುಮ್ನಾಗಿದಾನ? ಸುಮ್ನೆ ಇದಾನ. ಇವಾಗ ಏನ್ ಮಾಡ್ತಾನ ನಿನ್ಗೆ ಹೇಳೋದು, ಈ ವಿಚಾರದಲ್ಲಿ ಅವನು ನಾಳೆಯಿಂದ ಸುಮ್ಮನಾದ್ರೂ ಕೂಡ ಅವನ ಸಂಪರ್ಕವನ್ನ ನೀನು ಬಿಡದೆ ಹೋದ್ರೆ ನಾಳೆ ಇವತ್ತು ತಾಳಿ ಕಟ್ಟಿಸ್ಕೊಂಡು ಅವನ ಬದುಕಲ್ಲಿ ಬಂದಿರೋ ಹೆಣ್ಣು ನೀನು ಜುಟ್ಟಿಡ್ಕೊಂಡು ಬೀದಿಗೆ ಎಳ್ಕೊಂಡು ಬರ್ತಾಳೆ. ಹೌದು ಸರ್. ನೀನ್ ಅವತ್ತು ಏನೂ ಕೇಳಲಿಕ್ಕಾಗಲ್ಲ. ಹೌದು, ನೀನ್ ಅವನ ಜೊತೆ ಇದ್ದಿದ್ದು ಹೌದು, ಅವ್ನು ನಿನಗೆ ಮಾತು ಕೊಟ್ಟಿದ್ದು ಹೌದು, ಅವ್ನು ನಿನಗೆ ಭರವಸೆ ಕೊಟ್ಟಿದ್ದು ಹೌದು, ಅವ್ನು ನಿನಗೆ ಭವಿಷ್ಯ ಕಟ್ಟಿಕೊಡ್ತೀನಿ ಅಂತ ಹೇಳಿದ್ದು ಹೌದು. ಆದ್ರೆ ಈ ಎಲ್ಲ ಹೌದುಗಳು ಅವತ್ತು ನಿನ್ನ ಪರ ನಿಲ್ಲೋದಿಲ್ಲ. ಯಾಕಂದ್ರೆ ಅದಕ್ಕೆ ಯಾವುದೇ ಪುರಾವೆ ಇಲ್ಲ.
ಹೌದು ಸರ್. ಆ ಹೆಣ್ಣು ಜುಟ್ಟಿಡ್ಕೊಂಡು ಬೀದಿಗೆ ಎಳ್ಕೊಂಡು ಬಂದು ಚಚ್ಚುತ್ತಾಳೆ ನಿನ್ನನ್ನ. ಹ್ಮ್. ಅವಳಗ ಆ ಅಧಿಕಾರ ಇರುತ್ತೆ ಅವತ್ತಿಗೆ. ಹೌದು ಸರ್. ಈಗ ಎಚ್ಚೆತ್ಕೊಳ್ಳವ್ವ, ಅವನ್ ಗೌರ್ಮೆಂಟ್ ಕೆಲಸನೋ ಅವನ್ ದೊಡ್ಡ ಶಾಸಕನೋ MLA ನಿನಗದು ಬೇಕಿಲ್ಲ. ನಿನ್ನ ಮಾನ, ನಿನ್ನ ಮರ್ಯಾದೆ, ನಿನ್ನ ಗೌರವ, ನಿನ್ನ ದುಡಿಮೆ, ನಿನ್ನ ಸ್ವಾಭಿಮಾನದ ಬದುಕು ಇವಿಷ್ಟಿದ್ರೆ ಹೆಂಗೋ ಎಲ್ಲಿ ಹೋದ್ರೂ ಬದುಕಬಹುದು. ಆತ್ಮಸಾಕ್ಷಿ ಒಳಗಡೆ ನನ್ನನ್ನು ಮೆಟ್ಟು ತಗೊಂಡು ಹೊಡಿತಾ ಇರುತ್ತೆ. ಅಂಥದ್ರಲ್ಲಿ ನಾನು ಅರೆ ನನ್ನ ದೇಹ, ನನ್ನ ಮನಸ್ಸು ಯಾವುದು ಅಯೋಗ್ಯನೇ ಕೊಟ್ಬಿಟ್ನಲ್ಲ ಅನ್ನೋ ನೋವು ನಿನ್ನನ್ನು ಕಾಡುತ್ತೋ ಇಲ್ವೋ? ಅದೇ ಕಾಡ್ತದೆ ಸರ್ ನನ್ಗೆ, ಅದೇ ಕಾಡ್ತದೆ ಸರ್ ನನ್ಗೆ. ಅದೇ ನಮ್ಮ ಅಣ್ಣ, ನಮ್ಮ ಅಪ್ಪ ಅವತ್ತು ನಮ್ಮ ಅಣ್ಣನ ಮಾತು ಕೇಳಿದ್ರೆ ನಾನು ಇನ್ನೂ ಚೆನ್ನಾಗಿ ಇರ್ತಾ ಇದ್ದೆ. ಅವತ್ತೆಲ್ಲ ಹೇಳಿದ್ರು ಸರ್, ನಾನು ಸ್ವಲ್ಪ ತಡಾದ್ರು ನಾನು ನೋಡಿ ಮಾಡ್ತೀವಿ ಅಂತಲ್ಲ. ಬಟ್ ನಂಗ್ ಮದ್ವೆ ಆಗಿರೋ ನಾನು ಅಟ್ಲೀಸ್ಟ್ ನಂಗೊಂದ್ ಸಪೋರ್ಟಿವ್ ಆಗಿ ಯಾರಾದ್ರೂ ಇದ್ರು ನಾನು ಈ ತರ ಏನು ತಪ್ಪು ಮಾಡ್ತಾ ಇರಲಿಲ್ಲ ಸರ್. ನಮ್ಮ ಅಮ್ಮ ಇಲ್ಲ ನನ್ಗೆ, ನಮ್ಮ ಮಾವನ ತಿಳಿದ್ರು, ನಮ್ಮ ಮಾವ ಇದ್ರು, ನಮ್ಮ ಫಸ್ಟ್ನೇ ಗಂಡ ಅವ್ರ ಅಪ್ಪ ಅವ್ರಾದ್ರು ಇದ್ರು, ಅವ್ರು ನೋಡ್ಕೊಂತಾರೆ. ಅವ್ರು ನಮ್ಮ ಹಸ್ಬೆಂಡ್ ಜೊತೆನೆ ಸತ್ತೋದ್ರು. ನಮ್ಮ ಹಸ್ಬೆಂಡ್ ತಿರೋಗ್ 3 ತಿಂಗಳಿಗೆ ಅವ್ರು ತಿರೋದು ಸರ್. ಯಾರು ಸಪೋರ್ಟ್ ಇರ್ಲಿಲ್ಲ ಸರ್ ನಂಗ ಟೈಮಲ್ಲಿ. ಈಗ ಅಳ್ಬೇಡವ, ಈಗ ನಾನು ಹೇಳೋದು, ನಮ್ಮ ಅಪ್ಪ ಇನ್ನೊಂದ್ ಮದ್ವೆ ಆಗಿದ್ದಾರೆ, ಅಕ್ಕ ತಂಗಿರು ಅವ್ರ ಜೀವನ ಸರ್. ಆಯ್ತವ ಆಯ್ತು, ಈಗ ನನ್ನ ಮಾತು ಕೇಳು. ಈಗ ಇದೇ ಪ್ರಶ್ನೆಯನ್ನು ಹೋಗಿ ನಿನ್ನ ಮನೆಯವ್ರಿಗೆ ಕೇಳಿದ್ರೆ, ಈಗ ನೀನು ಹೇಳ್ತೀಯ ನನಗೆ ಯಾರು ಸಪೋರ್ಟು ಇರಲಿಲ್ಲ, ಅದಕ್ಕೆ ನಾನು ಇವನನ್ನು ಹಿಂದೆ ಬಿದ್ದೆ ಅಥವಾ ಇವನನ್ನು ಒಪ್ಕೊಂಡೆ. ಅವ್ರು ಹೇಳ್ತಾರೆ ಇವನನ್ನು ಒಪ್ಕೊಂಡ ಕಾರಣಕ್ಕೆ ನಾವು ಸಪೋರ್ಟ್ ಮಾಡಲಿಲ್ಲ ಅಂತ ಅವ್ರು ಹೇಳ್ತಾರೆ. ಇವಳು ಅಂದರೆ ಅವ್ರು ಸಪೋರ್ಟ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಇವನನ್ನು ಒಪ್ಕೊಂಡೆ, ಅಥವಾ ಇವಳು ಒಪ್ಕೊಂಡ ಕಾರಣಕ್ಕೆ ನಾನು ಅವಳಿಗೆ ಸಪೋರ್ಟ್ ಮಾಡಲಿಲ್ಲ. ಅಂದರೆ ಬೇಲಿ ಮೇಲೆ ಮುಳ್ಳು ಏನು, ಹೂ ಬಾಳೆ ಎಲೆ ಬಿದ್ದರು, ಬಾಳೆ ಎಲೆ ಮೇಲೆ ಮುಳ್ಳು ಬಿದ್ದರು, ಅಂತಿಮವಾಗಿ ದೋಷ ಆಗುವುದು, ದೋಷ ಅಂಟಿಕೊಳ್ಳೋದು, ಹರಿದೋಗೋದು ಬಾಳೆ ಎಲೆನೇ. ಹಾಗೆ ಅವ್ರು ನಿನಗೆ ಸಪೋರ್ಟ್ ಮಾಡಿದ್ರು ಮಾಡದೆ ಹೋದರು, ಅಂತಿಮವಾಗಿ ನಾನು ಸ್ವಲ್ಪ ಕಾದು ನೋಡುವ ತಂತ್ರವನ್ನು ಬಳಸಬೇಕಿತ್ತು. ಸರಿ, ಇವನನ್ನ ಒಪ್ಪಿಕೊಂಡ ಕಾರಣಕ್ಕೆ ನೀನು ಬದುಕಲ್ಲಾದ ಲಾಭವಾದರೂ ಏನವ್ವ? ಏನೂ ಇಲ್ಲ ಸರ್. ಅದೇ ಇನ್ನೊಂದು ಹೊಸ ದುಃಖವನ್ನ ಇನ್ಸ್ಟಾಲ್ಮೆಂಟಲ್ಲಿ ನೀನು ಬದುಕಿಗೆ ನೀನು ಇಳಿಸ್ಕೊಂಡೆ ಅಷ್ಟೇ. ಹೌದು ಸರ್. ಅದು ಇವತ್ತು ತನ್ನ ಪ್ರೋಗ್ರೆಸ್ ಅನ್ನು ತೋರಿಸ್ತಾ ಇದೆ. ರಾತ್ರಿ ನಿದ್ದೆ ಬರೋದು ಸರ್, ತುಂಬಾ ನೋವಿದೆ ಮನ್ಸಲ್ಲಿ. ಈಗ ನೀನು ತಾಯಿ, ನೀನು ಒಂದೇನಾಗ್ಬಿಡುತ್ತೆ ಜೀವನದಲ್ಲಿ ಅಕಸ್ಮಾತ್ ಆಗೋದು ಕೆಲವು ತಪ್ಪು. ನೋಡಮ್ಮ, ನಿನ್ನ ವಿಚಾರ ಇದೆಯಲ್ಲ ಅದು ಅಕಸ್ಮಾತ್ ಅಂತ ನಾನು ಒಪ್ಕೊಳ್ತೀನಿ, ಇದಕ್ಕೆ ಕ್ಷಮೆ ಇದೆ. ಆದ್ರೆ ಇದಾದ ಮೇಲೂ ಅವನಿಗೆ ಮದುವೆ ಆಗಿದೆ, ಅವನೊಬ್ಬ ದುಷ್ಟ ಆಗಿದ್ದಾನೆ, ಅವನು ನನ್ನ ಮೇಲಿನ ಪ್ರೀತಿಯಲ್ಲ, ಅದು ಮೋಹ, ನನಗಷ್ಟೇ ಸೇರಬೇಕು ಅನ್ನೋ ಮೋಹ ಹೆಚ್ಚಾದಾಗ ಅದು ಕಟ್ಕೊಂಡಿರೋ ಹೆಣ್ಣಿಗೂ ನೋವು, ಮತ್ತು ನಿನಗೂ ಕೂಡ ಅದು ಯಾವ ಸ್ಥಿತಿಯಲ್ಲಿ ಏನು ನಿನ್ನ ದೇಹವನ್ನು ಯಾವ ಸ್ಥಿತಿಗೆ ತಗೊಂಡು ಹೋಗಿಡುತ್ತೋ ಗೊತ್ತಿಲ್ಲ. ಮೊದಲನೇ ಸಾರಿ ಏನು ತಪ್ಪು ಮಾಡಿದೀಯ ಅದು ಅಕಸ್ಮಾತ್ ಆಗಿದೆ. ಎರಡನೇ ಸಾರಿನೂ ಏನು ಕ್ಷಮಿಸಿದ್ದೀಯ ಆಯಿತು, ಅದು ನೀನು ದುರಾದೃಷ್ಟ ಅಂದ್ಕೊಳ್ಳೋಣ. ನೀನು 3-4 ಸಾರಿನೂ ಮತ್ತೆ ಅದನ್ನೇ ಮಾಡ್ತಾ ಹೋದ್ರೆ ಅದಕ್ಕೆ ಭಗವಂತ ಕೂಡ ನಿನ್ ಜೊತೆ ನಿಲ್ಲೋದಿಲ್ಲ. ಹೌದು ಸರ್. ಈಗ ಅದಕ್ಕೆ ನಾನು ಯಾರೋ ನಮ್ಮ ಸತ್ಸಂಗದಲ್ಲಿ ಯಾರೋ ಕಷ್ಟ ಅಂದುಕೊಂಡು ಬಂದವರಿಗೆ ಒಂದು ಕತೆ ಹೇಳ್ತಾ ಇದ್ದೀನಿ ನೋಡವ್ವ. ಒಬ್ಬ ಗುರು ತನ್ನ 3-4 ಶಿಷ್ಯರ ಜೊತೆ ಒಂದು ದೊಡ್ಡ ಸಿಟಿ, ಆ ಸಿಟಿಯ ರಸ್ತೆ, ಆ ರಸ್ತೆಯ ಅಕ್ಕಪಕ್ಕ ಅಂದ್ರೆ ಮಧ್ಯೆ ರಸ್ತೆ ಇದೆ, ರಸ್ತೆಯ ಅಕ್ಕಪಕ್ಕ ದೊಡ್ಡ ದೊಡ್ಡ ಕಟ್ಟಡಗಳು, ಬಹಳ ದೊಡ್ಡ ದೊಡ್ಡ ಕಟ್ಟಡಗಳು. ಆ ಕಟ್ಟಡಗಳು ನಡುವೆ ಒಂದು ರಸ್ತೆ, ಆ ರಸ್ತೆಯಲ್ಲಿ 4 ಶಿಷ್ಯಂದಿರು ಒಬ್ಬ ಗುರು ನಡ್ಕೊಂಡು ಬರ್ತಾ ಇದ್ದಾರೆ. ಆ ಎತ್ತರದ ಕಟ್ಟಡಗಳು, ಎಷ್ಟು ಎತ್ತರ ಅಂದರೆ ತಲೆ ಎತ್ತಿ ನೋಡಿದ್ರೂ ಅದರ ತುದಿ ಕಾಣೋದಿಲ್ಲ, ಅಷ್ಟು ಎತ್ತರವಾದ ಕಟ್ಟಡಗಳು. ಆ ಕಟ್ಟಡದ 2ನೇ ಮಹಡಿಯಲ್ಲಿ ಯಾವುದು ಆ ಅಷ್ಟೊಂದು ಕಟ್ಟಡಗಳಲ್ಲಿ ಯಾವುದು ಒಂದು ಕಟ್ಟಡದ 2ನೇ ಮಹಡಿಯಲ್ಲಿ ಒಬ್ಬ ವ್ಯಕ್ತಿ ಕಿಟಕಿಯ ಪಕ್ಕದಲ್ಲಿ ಕೂತು ಆದಿಲ್ ಬೀದಿಲ್ ಹೋಗೋರಿಗೆಲ್ಲ ಹಾಯ್ ಅಂತಿದ್ದ. ಅದೇ ತರ ಈ ಶಿಷ್ಯರಿಗೂ ಹಾಯ್ ಅಂದ. ಇವ್ರಿಗೆ ಬಹಳ ಖುಷಿ ಆಯ್ತು. ಗುರುಗಳೇ ನೋಡಿ, ಯಾರೋ ಒಬ್ಬ ಹಾಯ್ ಅಂತಿದ್ದಾನೆ ಅಂದ್ರು. ನೋಡ್ತಾ 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 ಆ 2ನೇ ಮಹಡಿಯ ಕಿಟಕಿಯಲ್ಲಿ ಕೂತಿದ್ದವನು ಇದ್ದಕ್ಕಿದ್ದ ಹಾಗೆ ರೋಡಿಗೆ ಬಿದ್ದು ಹೋದ. ಅಯ್ಯೋ, ಅದೃಷ್ಟವಶಾತ್ ನೋಡ್ತಾರೆ ಏನು ಏಟಾಗಿಲ್ಲ ಅವನಿಗೆ. ಅದು ಆಶ್ಚರ್ಯ ಆಗೋಯ್ತು, ಇದೇನಪ್ಪ 2ನೇ ಫ್ಲೋರಿಂದ ಬಿದ್ರು ಏನೂ ಏಟಾಗಿಲ್ಲ. ಅವನೇನು ಮಾಡ್ದ, ಮತ್ತೆ ನಗ್ತಾ 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 ಮತ್ತೆ ಅದೇ ಕಿಟಕಿ ಹತ್ರ ಹೋಗಿ ಕೂತ್ಕೊಂಡ. ಆಗ ಈ ಗುರುಗಳು ಹೇಳಿದ್ರು, ನೋಡ್ರಿ ಅವನು ಆ ಕಿಟಕಿತೆಯಿಂದ ಕಾಲ್ಜಾರಿ ಬಿದ್ನಲ್ಲ, ಅದು ಆಕಸ್ಮಿಕ,
ಅದ್ರ ಜೊತೆ ಅವನಿಗೆ ಕೆಳಗಡೆ ಬಿದ್ದಾಗಲೂ ಏನೂ ಗಾಯ ಆಗಲಿಲ್ವಲ್ಲ, ಏನೂ ನೋವಾಗಲಿಲ್ವಲ್ಲ. ದೇವರು ಅವನನ್ನ ರಕ್ಷಿಸಿದ. ಆಯ್ತು. ಅಂದ್ರೆ ಮೊದಲನೇ ಸಾರಿ ಬಿದ್ದಿದ್ದು ಆಕಸ್ಮಿಕ, ಏನು ಕಾಲ್ಚಾರಿ ಬಿದ್ದುಬಿಟ್ಟ. ಆಗ ದೇವರು ಅವನನ್ನು ರಕ್ಷಣೆ ಮಾಡ್ದ, ಏನೂ ನೋವಾಗ್ಲಿಲ್ಲ ಅವನಿಗೆ. ಈಗ ಮತ್ತೆ ಅಲ್ಲೇ ಹೋಗಿ ಕೂತ್ಕೊಂಡ. ಒಬ್ಬ ಶಿಷ್ಯ ಕೇಳ್ದ, ಗುರುಗಳೇ ಮೊದಲನೇದೇನೋ ಆಕಸ್ಮಿಕ ಸರಿ, ಮತ್ತೆ ಹೋಗಿ ಅಲ್ಲೇ ಕೂತಿದ್ದಾನೆ, ಇದನ್ನೇನಂತೀರ? ಗುರುಗಳು ಹೇಳಿದ್ರು, ನೋಡಪ್ಪ ಈ ಸರಿ ಮತ್ತೆ ಹೋಗಿ ಅಲ್ಲಿ ಕೂತಿದ್ದಾನೆ, ಅದು ದುರಾದೃಷ್ಟ. ಆಗಲೂ ಕೆಳಗಡೆ ಕಾಲ್ಜಾರಿ ಬಿದ್ದರೆ ದೇವ್ರಾಗಲೂ ರಕ್ಷಣೆ ಮಾಡ್ತಾನೆ. ಹೌದಪ್ಪ, ದೇವ್ರಾಗಲೂ ರಕ್ಷಣೆ ಮಾಡ್ತಾನೆ. ಅದಲ್ದೇನೆ 2 ಸರಿ ಅಲ್ದೇನೆ 3ನೇ ಸರಿನೂ ಮತ್ತೆ ಹೋಗಿ ಅದೇ ಕಿಟಕಿ ಹತ್ರ ಕೂತ್ಕೊಂಡ, ಆಗಲೂ ಕೆಳಗಡೆ ಬಿದ್ದ. ಅದನ್ನೇನಂತೀರ ಗುರುಗಳೇ? ಗುರುಗಳು ಹೇಳ್ತಾರೆ, ಈ 3ನೇ ಸರಿನೂ ಹೋಗಿ 2 ಸಾರಿ ಬಿದ್ದಾದ ಮೇಲೂ ಮತ್ತು 3ನೇ ಸರಿನೂ ಹೋಗಿ ಅಲ್ಲೇ ಕೂತ್ಕೊಂಡ್ರೆ ಅದು ದುರಭ್ಯಾಸ. ಆಗಲೂ ಏನೋ ಭಗವಂತ ರಕ್ಷಣೆ ಮಾಡ್ಬೋದು. ಆದರೆ 3 ಸರಿ ಬಿದ್ದ ಆದ್ಮೇಲೂ ಮತ್ತೆ ಅಲ್ಲೇ ಹೋಗಿ ಕೂತ್ಕೊಂಡ್ರಿದೆಯಲ್ಲ, ಇದು ನಿರಂತರ ದುರಭ್ಯಾಸ, ಇದು ದುಶ್ಚಟ. ದೇವರ ಆಗ ಕಾಪಾಡೋದಿಲ್ಲ ಅಂತ. ಅಂದ್ರೆ ಆಗ ಆ ವಿದ್ಯಾರ್ಥಿಗಳಿಗೆ ಅನ್ಸುತ್ತೆ, ಓಹೋ ಹೌದು 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 ಹೌದು, ಮನುಷ್ಯ ಅಕಸ್ಮಾತಾಗಿ ಏನು ಮೊದಲನೇ ಸಾರಿ ಜಾರಿ ಬಿದ್ನಲ್ಲ, ಅವನಿಗೇನೂ ಪೆಟ್ಟಾಗದಂಗೆ ದೇವ್ರು ಕಾಪಾಡ್ತಾನಂತೆ. ಯಾಕಂದ್ರೆ ಅದು ಉದ್ದೇಶಪೂರ್ವಕವಾದದ್ದಲ್ಲ, ಅಕಸ್ಮಾತಾಗಿದ್ದು. 2ನೇ ಸಾರಿನೂ ಮತ್ತೆ ಅದೇ ಮಾಡುದ್ನಲ್ಲ, ಅವಾಗಲೂ ದೇವ್ರು ಕಾಪಾಡ್ತಾನಂತೆ. ಯಾಕಂದ್ರೆ ಏನೋ ಅವನ ದುರಾದೃಷ್ಟ ಆಗ್ಬಿಡ್ತು. ಆದ್ರೆ 3 ಸಾರಿ 4 ಸಾರಿ ಪದೇ ಪದೇ ತಿದ್ದಿಕೊಳ್ಳದಂಗೆ ಮತ್ತೆ ಅದೇ ತಪ್ಪು ಮಾಡ್ತಾನಲ್ಲ, ಅದು ಆಕಸ್ಮಿಕವೂ ಅಲ್ಲ, ದುರಾದೃಷ್ಟವೂ ಅಲ್ಲ, ಅದು ದುರಭ್ಯಾಸ. ಆಗ ಭಗವಂತ ಅವರನ್ನ ರಕ್ಷಣೆ ಮಾಡೋದಿಲ್ಲ ಅಂತ. ಈಗ ನಿನ್ನದು ಆಕಸ್ಮಿಕವೂ ಆಯ್ತು, ದುರಾದೃಷ್ಟವೂ ಆಯ್ತು, ಮತ್ ನೀನ್ ಅದನ್ನೇ ಮುಂದುವರಿಸ್ತೀಯ ಅಂದ್ರೆ ಅದು ದುರಭ್ಯಾಸ. ಭಗವಂತ ರಕ್ಷಣೆ ಕೊಡೋದಿಲ್ಲ, ಅದಕ್ಕೆ ನೀನು ಬಲಿಯಾಗಬೇಕಾಗುತ್ತೆ. ಇಲ್ಲ ಸರ್, ಅರ್ಥ ಆಯ್ತಲ್ಲ ನನ್ನ ಕತೆ? ಅರ್ಥ ಆಯ್ತು ಸರ್ ನಮ್ಗೆ. ಹಾಗಾಗಿ ಆಕಸ್ಮಿಕವೂ ಮುಗ್ದೋಯ್ತು, ದುರಾದೃಷ್ಟವೂ ಮುಗ್ದೋಯ್ತು. ಮತ್ತೆ ಈಗ ನೀನು ದೊಡ್ಡವ್ರಿಗೆ ಹೇಳದೆ, ಪೊಲೀಸ್ನವ್ರಿಗೆ ಹೇಳದೆ, ಇದು ಯಾವುದು ಏನೂ ಮಾಡದೆ ನೀನು ಸುಮ್ಮನೆ ಮುಂದುವರಿದ್ರೆ ಅದು ದುರಭ್ಯಾಸ. ಇಲ್ಲ ಸರ್, ಮುಂದುವರಿತಲ್ಲ. ನಾನು ಪರಮಾನ ಕೆಲ್ಸಕ್ಕೆ ಹೋಗ್ಕೊಂಡು ನನ್ನ ಮಕ್ಕಳು ನಾನು ಅಷ್ಟೇ ಸರ್. ಕೆಲ್ಸಕ್ಕೆ ಹೋಗವ, ಖಂಡಿತ ನಿನ್ಗೆ ಒಳ್ಳೇದಾಗುತ್ತೆ. ಯಾವತ್ತು ನೀ ಆಶ್ರಮ ಇದೆ, ಯಾವತ್ತು ನೀನು ನೋವು ಪಟ್ಟುಕೊಳ್ಬೇಡ, ಕೆಟ್ಟ ನಿರ್ಧಾರ ತಗೊಳ್ಬೇಡ. ಅರ್ಥ ಆಯ್ತಲ್ಲ? ನೀನ್ ಇಲ್ಲ ಸರ್, ತುಂಬಾ ಸರಿ ಸಹಾಯಕ್ಕೆಲ್ಲ ಹೋಗಿದ್ದೆ, ಬಟ್ ನನ್ ಮಕ್ಳು ಮಾತ್ರ ನನ್ ಕಣ್ ಮುಂದೆ ಬಂದಿದ್ದು ಅಷ್ಟೇ ಸರ್. ನನ್ ಮಕ್ಳಿಗೋಸ್ಕರನೇ ನಾನ್ ಜೀವನ ಮಾಡ್ತೀವಿ ಅಂತ ಕೊನೆದಾಗ ಲಾಸ್ಟ್ ಟೈಮ್ ಹೇಳಿದೆ ಸರ್ ನಾನು. ಎಂತವನಿಗೆ ಆದ್ರೂ ತಪ್ಪು ದಾರಿಯಲ್ಲಿರೋನ್ಗೊಂದು ಭಯ ಇದ್ದೇ ಇರುತ್ತವ. ಆದ್ರೆ ನಾವು ಸ್ವಲ್ಪ ಅವರ ಮೇಲಿನ ಮೋಹವನ್ನ ಬಿಟ್ಟು ಸ್ವಲ್ಪ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೋದು ಗೊತ್ತಿರಬೇಕು. ಹೌದು ಸರ್. ಇದು ಪಾಪ ಅವನು ಗೊತ್ತಿದ್ದು ಮಾಡ್ತವನೋ ಗೊತ್ತಿಲ್ಲದೆ ಮಾಡ್ತವನೋ ಗೊತ್ತಿಲ್ಲ, ಆದ್ರೆ ಅವನಿಗೆ ಸೂಕ್ತ ಸಮಯಕ್ಕೆ ನೀವು ಶಿಕ್ಷೆ ಕೊಡದೆ ಹೋದ್ರೆ ಅವನ ನಾಳೆಯ ಪಾಪಗಳಿಗೆ ನೀವು ಹೊಣೆಯಾಗುತ್ತೀರಾ. ಹೌದು ಸರ್. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ತೊರೆದು ಅವನಿಗೆ ಎಚ್ಚರಿಕೆಯನ್ನ ನೀವು ಮೂಡಿಸಬೇಕು. ಜಾಗ ಚೇಂಜ್ ಮಾಡಿ, ಕೆಲಸ ಚೇಂಜ್ ಮಾಡಿ. ಆದ್ರೆ ನಾನು ಹೇಳೋದು, ನೀವು ಎದುರ್ಕೊಂಡು ಹೋಗ್ತಾ ಇದ್ರೆ ಎದುರಿಸೋರು ಎಲ್ಲೂ ಉಟ್ಕೊಳ್ತಾನೆ ಇರ್ತಾರೆ. ಹೌದು ಸರ್, ನಾನು ಅದೇ ಸರ್ ಅವತ್ತು ಟಾರ್ಚರ್ ಕೊಟ್ಟಿದ್ದು ಕೇಳಿದೆ. ನೆಕ್ಸ್ಟ್ ಟೈಮ್ ನಾನು ಏನೋ ಮಾಡಿ ನಾನು ನಿನ್ನ ಆಫೀಸ್ ಹತ್ರ ಬರ್ತೀನಿ, ನಾನು ಅಲ್ಲಿ ಟಾರ್ಚರ್ ಕೊಡ್ತಾನಂತ ನಾನು ಕಂಪ್ಲೇಂಟ್ ಬರ್ತೀನಿ. ನೋಡುವ, ಏನಾಗಿದೆ, ನಾನು ಅದನ್ನ ಯಾಕೆ ಬಿಡಿಸಿ ಹೇಳಿದೆ, ನಿನ್ನನ್ನು ತಪ್ಪಿತಸ್ಥಳಾಗಿ ಯಾಕೆ ಮಾಡಿದೆ ಅಂದರೆ, ಅದು ನೀನು ಅರ್ಥಕೊಳ್ಳದೆ ಹೋದರೆ ನೀನು ಅವನನ್ನೇ ದೂಷಣೆ ಮಾಡ್ಕೊಂಡು ಕೂತ್ಕೊಳ್ತೀಯ. ಹೆಣ್ಮಕ್ಳು ಹಂಗೆ ಮಾಡಬಾರ್ದ ಸರ್, ಹಿಂಗೆ ಬದುಕಬಾರ್ದ ಅಂತ. ಬಟ್ ನನ್ನದೇನು ದೋಷ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ಈ ಜೀವನ ನಾಳೆ ಚೆನ್ನಾಗಿರುತ್ತೆ. ನಾನು ಬರೀ ಅವ್ರಿವ್ರ ದೋಷವನ್ನು ಪಟ್ಟಿ ಮಾಡ್ತಾ ಕೂತ್ಕೊಂಡ್ರೆ ಅದು ಮುಗಿಯೋದ ಕತೆ. ಅರ್ಥ ಆಯ್ತಲ್ಲ? ನಿನ್ನ ಮಗ ಅಥವಾ ನಿನ್ನ ಮಗು ಇದೆಯಲ್ಲ, ಅದು ಇನ್ನೊಬ್ಬರ ಜೊತೆ ಹೋಗಿ ಜಗಳ ಆಡ್ಕೊಂಬತ್ತು ಅಂದಾಗ ಹೌದು, ಅದು ಇನ್ನೊಬ್ಬ ಮಗುವಿನ ತಪ್ಪೇ ಇರಬಹುದು. ಆದರೆ ಮುಂದಿನ ಸಾರಿ ಮಗ ಇಂಥವ್ರ ಸವಾಸಕ್ಕೆ ಹೋಗ್ಬೇಡ ಅಂತ ನನ್ನ ಮಗುವನ್ನೇ ನಾನು ಬೈಯೋದ್ರಿಂದ ನನ್ನ ಮಗುವನ್ನು ನಾಳೆಯ ಗಂಡಾಂತರಗಳಿಂದ ತಪ್ಪಿಸಿದಂತೆ ಆಗುತ್ತೆ. ಅದನ್ನು ಬಿಟ್ಟು ನಾನು ಇನ್ನೊಬ್ರು ಮಕ್ಕಳನ್ನ ಬೈಕೊಂಡು ಕೂತ್ಕೊಂಡ್ರೆ ಅದು ಒಳ್ಳೆಯ ವಿಚಾರ ಅಲ್ಲ. ನನ್ನ ಮಗನದ್ದು ತಪ್ಪಿಲ್ಲದೆ ಹೋಗಿರ್ಬೋದು, ಇಲ್ಲದೆ ಇರ್ಬೋದು, ಆದ್ರೆ ಅಂಥವ್ರು ಸವಾಸಕ್ಕೆ ಹೋಗೋದೇ ತಪ್ಪು ಅನ್ನೋದನ್ನೇ ನಾನು ಬದಲು ಬಿಡಿಸಿ ಹೇಳಬೇಕು. ಅದಕ್ಕೆ ನಿನ್ನದು ತಪ್ಪಿಲ್ಲ ಅಂತ ಮೇಲ್ನೋಟಕ್ಕೆ ಅನ್ಸಿದ್ರು, ನೀನು ಅವತ್ತಿಗೆ ಒಬ್ಬ ಗಂಡಿನ ಆಶ್ರಯ ಬೇಕಿತ್ತು, ಅದಕ್ಕೆ ನಮ್ಮದೇ ಅಂತ ಮೇಲ್ನೋಟಕ್ಕೆ ಅನ್ಸಿದ್ರು, ಅವತ್ತು ಅದು ತೀರಾ ಅನಿವಾರ್ಯವಾದ ವಿಚಾರ ಏನಾಗಿರ್ಲಿಲ್ಲ. ಹೌದಲ್ಲವಾ? ಹಾಗಾಗಿ 3 ಹೊತ್ತು ಊಟ,
ಮಾಡೋಕ್ಕೊಂದು ಕೆಲಸ, ನಿನ್ನದೇ ಆದ ದುಡಿಮೆ, ಮಕ್ಕಳಿಗೆ ಶಿಕ್ಷಣ, ನಿಮ್ಮ ಆರೋಗ್ಯ, ಇಷ್ಟೇ. ಈ ಸುಂದರವಾದ ಪ್ರಪಂಚ ನೋಡು, ಜಗತ್ತು. ತುಂಬಾ ಫ್ರೀಡಮ್ ಆಗಿದ್ದೀನಿ ಸರ್, ಮನ್ಸು ತುಂಬಾ ಹಗುರವಾಗಿದೆ, ನೆಮ್ಮದಿಯಾಗಿದ್ದೀನಿ ಸರ್. ಇವಾಗ ನಾನು ಮನ್ಸು ನೆಮ್ಮದಿಯಾಗಿದೆ ಸರ್, ಅವ್ನ ಬಿಟ್ಟಾಗ ಎಷ್ಟು ನೆಮ್ಮದಿಯಾಗಿದ್ದೀನಿ ಸರ್ ನಾನು. ಖಂಡಿತ ಖಂಡಿತ ಚೆನ್ನಾಗಿರುತ್ತೆ ನೋಡವ್ವ. ಯಾವ ಸರ್ ನನ್ ಮಕ್ಕಳು ಚೆನ್ನಾಗಿರ್ತಾರ ಅಂತ ಹೇಳಿ ಸರ್. ಇಲ್ಲಿಗೆಲ್ಲ ನಿಮ್ಮನ್ನು ಕಳಿಸ್ಕೊಡಲ್ಲ. ಇಷ್ಟು ಮಾತ್ರ ಹೇಳೋದು, ನಾನು ಮಾಡಿದ ತಪ್ಪು ನನಗೆ ಅರಿವಾಯಿತು ಅಂತ ನಿನ್ನ ಮನಸ್ಸಿಗೆ ಒಮ್ಮೆ ತಂದುಕೊಂಡು ನನಗೆ ಯಾವ ಪುರುಷನ ಅಗತ್ಯವೂ ಇಲ್ಲ. ನಾನೇ ಪುರುಷ, ನಾನೇ ಸ್ತ್ರೀ, ಎಲ್ಲವೂ ನೀನೇ ಈಗ. ಹೌದು ಸರ್. ಭಗವದ್ಗೀತೆಯಲ್ಲಿ ಅದನ್ನೇ ಹೇಳ್ತಾನೆ, ನಾನು ಪುರುಷನೂ ಅಲ್ಲ, ನಾನು ಸ್ತ್ರೀಯೂ ಅಲ್ಲ, ನಾನೇ ಎಲ್ಲವೂ ಹೌದು ಅಂತ. ಹಾಗೆ ಇವತ್ತು ಎಷ್ಟು ತಾಯಂದಿರು ಸೀರೆ ಸೆರಗ ಮೇಲಕ್ಕೆ ಕಟ್ಕೊಂಡು, ಸೀರೆ ನರಿಗೆನ ಮೇಲಕ್ಕೆ ಕಟ್ಕೊಂಡು ಗಂಡಸ್ತರ ಕೆಲಸ ಮಾಡಿಕೊಂಡು ತಂದೆ ಇಲ್ಲ ಅನ್ನೋ ನೋವನ್ನು ಮರೆಸಿ ಮಕ್ಕಳನ್ನು ಸಾಕ್ತಾ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ಯಥಾವತ್ತು ಉಟ್ಕೊಂಡ್ರೆ ಆಕೆ ಸ್ತ್ರೀಯಾಗಿ ಕಾಣಬಹುದು. ಆದರೆ ಮಕ್ಕಳಿಗೋಸ್ಕರ ಅವಳು ತೊಡೆತಟ್ಟಿ ನಿಲ್ಲಬೇಕು ಅಂದ್ರೆ ಅವಳು ಪುರುಷನಂತೆಯೂ ಬದುಕೋದಿಕ್ಕೆ ತಯಾರಿರ್ತಾಳೆ. ಹೌದಲ್ಲವಾ? ಹೌದು ಸರ್. ಸ್ತ್ರೀ ಪುರುಷ ಅನ್ನೋದು ಅದು ಮೇಲ್ನೋಟಕ್ಕೆ ಲಿಂಗ ಅಂತ ಅನ್ಸಿದ್ರು ಗಂಡಿನ ಧೈರ್ಯ ಹೆಣ್ಣು ಕೆಲವೊಮ್ಮೆ ಅನಿವಾರ್ಯವಾಗಿ ತಂದುಕೊಳ್ಬೇಕಾಗುತ್ತೆ. ಅದು ಮಕ್ಕಳ ವಿಚಾರದಲ್ಲಿ ಆಕೆ ಅದನ್ನು ಮಾಡಬೇಕು. ಮಕ್ಕಳ ಮುಖ ನೋಡು, ಇಂಥವರ ಸಹವಾಸದಿಂದ ದೂರ ಬಾ. ಇನ್ನು ಜಗತ್ತು ತುಂಬಾ ಇದೆ, ಬದುಕು ತುಂಬಾ ಇದೆ, ಇನ್ನೂ ಒಳ್ಳೆಯವರು ಸಿಗುತ್ತಾರೆ. ಇವರನ್ನೇ ಕಟ್ಟ ಕಡೆಯವರು, ಇವ್ರು ಬಿಟ್ರಿಲ್ಲ ಅಂದ್ಕೊಳ್ಬೇಡ. ಜಗತ್ತಿನಲ್ಲಿ ಇನ್ನೂ ಒಳ್ಳೆ ತುಂಬಾ ಇದೆ. ಬಟ್ ನೀನು ಕೆಟ್ಟದ್ರಲ್ಲೇ ಮುಳುಗೋದ್ರೆ ಒಳ್ಳೇದು ನಿನಗೆ ಕಾಣಿಸೋದೇ ಇಲ್ಲ. ಇದನ್ನು ಬಿಟ್ಟು ಮುಂದೆ ಬಾ, ಇನ್ನೂ ಒಳ್ಳೊಳ್ಳೇದು ಏನೇನು ಸಿಗೋದಿದೆ. ಇದೇ ಅದ್ಭುತ ಅಂದ್ಕೊಂಡು ಕೂತ್ಕೊಳ್ಬೇಡ. ನಿನಗಾಗದಿರೋ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡದ ಹೊರತು ನೀನು ಅನ್ಯಾಯದೊಳಗಡೆ ಅಂಟಿಕೊಂಡು ನರಳಿ ಒಂದ್ ದಿವಸ ಕರ್ಗೋಗ್ತೀಯ. ಇಲ್ಲ ಸರ್, ಬದುಕ್ತೀನಿ ಸರ್ ನನ್ನ ಮಕ್ಕಳಿಗೋಸ್ಕರ. ಡೋಂಟ್ ವರಿ. ನಿಮ್ಗೆ ಸ್ವಲ್ಪ ಧೈರ್ಯ ಬಂದು ಹೊರಗಡೆ ಬಂದು ಕೆಲ್ಸಕ್ಕೆ ಹೋಗಿ ದುಡಿತಾ ಇದೀನಿ ಸರ್ ನಾನು. ದುಡಿಯುವ ನಾನು ಹೇಳ್ತೀನಲ್ಲ, ಈ ವಿಟಮಿನ್ ಎಂ, ದುಡಿಮೆ, ಮನಿ, ಇದೊಂದು ಚೆನ್ನಾಗಿ ಬಂದು ಸಂಸಾರ ನಡೆಯಕ್ ಶುರು ಮಾಡ್ಬಿಟ್ರೆ ಹೊರಗಡೆದ್ ಏನ್ ಬಂದ್ರು ಎದುರಿಸ್ಬೋದಂತೆ. ಹೌದು ಸರ್. ಅದೇ ಕೆಲ್ಸಕ್ಕೆ ಹೋದ್ರೆ ಎಲ್ಲಿ ನನ್ನ ಇದ್ ಮಾಡ್ಬಿಡ್ತಾರ ಅನ್ನೋದಕ್ಕೋಸ್ಕರ ಹೊರಗಿನ ಪ್ರಪಂಚನ ತೋರಿಸ್ತಾರಲ್ಲ ಸರ್. ನಾನು ಹೊರಗಡೆ ಕೆಲ್ಸಕ್ಕೆ ಹೋಗಕ್ಕಂತೂ ಬಿಡ್ತಾ ಇರಲಿಲ್ಲ ಸರ್ ನನ್ಗೆ. ಆ ತರ ಟಾರ್ಚರ್ ಸರ್. ಇನ್ನೊಬ್ಬರ ಅಧೀನದಲ್ಲಿ ನೋಡವಾ, ಒಂದು ನೀನ್ ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಫೈನ್. ಕೆಲವೊಮ್ಮೆ ತಪ್ಪು ದಾರಿಯಲ್ಲಿರೋ ಹೆಣ್ಣು ಮಕ್ಕಳನ್ನ ಆ ರೀತಿ ನಿಯಂತ್ರಣ ಮಾಡ್ಬೇಕಾಗುತ್ತೆ ಸರ್. ಆ ತರ ಎಲ್ಲ ಸರ್ ನನ್ಗೆ ಮನೇಲಿದ್ರು ಅಷ್ಟೇ, ಬಾಕ್ಸ್ಲಿಂದ ಆಚೆ ಹೋಗಂಗಿಲ್ಲ ಸರ್ ನನ್ಗೆ. ಆ ತರ ಟಾರ್ಚರ್ ಸರ್ ನನ್ಗೆ. ಎಲ್ಲ ಹೊರಗಡೆ ಒಂದ್ 20 ಸತಿ ಫೋನ್ ಸರ್. ಆ ತರ ಮಾಡ್ತಾ ಇದ್ ಸರ್. ಒಂಥರ ಹಿಂಸೆ ಆಗೋ ತರ ಫೀಲ್ ಆಗ್ತೈತೆ ನನ್ನ ಮನ್ಸಿಗೆ. ಆಯ್ತಪ್ಪ, ನೀನು ತುಂಬಾ ಜನ ಹೆಣ್ಮಕ್ಳಿಗೆ ಮಾದರಿ ಆಗಬೇಕು. ತಪ್ಪು ಮಾಡಿದ್ದು ಹೌದು, ಆದ್ರೆ ಅದರಿಂದ ಎಚ್ಚೆತ್ತುಕೊಂಡು ಅವನು ಗೌರ್ಮೆಂಟ್ ಕೆಲಸನೋ ಅವ್ನು ಸೆಂಟ್ರಲ್ ಎಂಪ್ಲಾಯಿನೋ ನಮಗದು ಬೇಕಿಲ್ಲ. ನನಗೆ ನನ್ನ ಸ್ವಾಭಿಮಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಹೌದು ಸರ್. ನನ್ನ ದೇಹ, ಮನಸ್ಸು ಫೈನ್, ಎಲ್ಲ ಇಟ್ಕೊಂಡಿದೆ ಸರ್. ನನ್ಗೆ ಯಾವ್ದೇ ಕಾರಣಕ್ಕೂ ಮನ್ಸಂತೂ ಯಾವ ಕೊಡನು ವಾಲಲ್ಲ ಸರ್ ನನ್ಗೆ. ನನ್ನ ಮಕ್ಕಳು ನಾಳೆ ದಿನ ಯಾರೋ ಹೇಳ್ಕೊಡ್ಬೋದು ಅಥವಾ ಅವ್ರಿಗೆ ತಲೆಗೆ ಬರ್ಬೋದು. ಅವ್ರ ಪ್ರಶ್ನೆ ಕೇಳಿದಾಗ ನನಗೆ ಮುಜುಗರ ಆಗೋ ತರ ನಾನು ಬದುಕಬಾರ್ದಲ್ಲವಾ? ಹೌದು ಸರ್. ದಯವಿಟ್ಟು ಅವರನ್ನ ಅಪ್ಪಿಕೊಂಡು. ಸರ್ ನನ್ನ ಮಕ್ಕಳು ಚೆನ್ನಾಗಿರ್ತಾರ ಸರ್? ಖಂಡಿತ ಚೆನ್ನಾಗಿರ್ತಾರೆ. ಅದಕ್ಕೂ ಮುಂಚೆ ನೀನ್ ಚೆನ್ನಾಗಿರ್ತೀಯ, ನನ್ಗೆ ಆ ಭರವಸೆ ಇದೆ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ಅದನ್ನ ಸಂಪರ್ಕ ಬಿಡು. ಬಲವಂತವಾಗಾದ್ರೂ ನೀನ್ ಬಿಡ್ಬೇಕಷ್ಟೇ. ಅದನ್ನು ಮುಂದುವರಿಸ್ದೋ ಇನ್ನೊಂದು ಹೆಣ್ಣಿನಿಂದಲೇ ನಿನ್ನ ಬದುಕು ಹಾಳಾಗುತ್ತೆ. ಇಲ್ಲ ಸರ್, ಆ ತರ ಮಾಡ್ಕೊಳ್ಳೋದು ಕೊಟ್ಟಿದ್ದೀರಿ. ಅದು ಯಾವ ಮಟ್ಟಿಗೆ ಇದ್ರೆ ನಿನ್ನ ಮಕ್ಕಳ ಮೇಲೇನೂ ಆ ದ್ವೇಷ ವಿಸ್ತರಣೆ ಆಗಿ ಅವರನ್ನು ಅದು ಬಲಿ ತಗೊಳುತ್ತೆ. ಮೊದಲು ಇವರ ವಿಚಾರವನ್ನ ಬಹಳ ನಯವಾಗಿಯೇ ದೂರ ಇಡು. ಕೋಪ ಮಾಡ್ಕೊಂಡು ದೂರ ಇಡೋ ಅವಶ್ಯಕತೆ ಬಂದ್ರೆ ಕೋಪನೂ ಮಾಡ್ಕೋ. ಒಟ್ಟಿನಲ್ಲಿ ಈ ಅವಳು ಬೇಕು ಇವಳು ಬೇಕು ಈ ಮನಸ್ಥಿತಿಯ ವ್ಯಕ್ತಿಗಳಿಂದ ದೂರ ಇರಿ. ಅದೊಂದು ಬದುಕಲ್ಲ. ಹೌದು ಸರ್, ಆ ತರ ಜೀವನ ನನಗೂ ಬೇಕಾಗಿಲ್ಲ ಸರ್. ಒಂಟಿ ಮಕ್ಕಳಿದ್ದಾರೆ, ಮಕ್ಕಳಿಲ್ಲ ಅಂದಿದ್ರೆ ಹೋಗಮ್ಮ, ಯಾಕೆ ಬದುಕ್ತಿ, ಹೋಗಮ್ಮ ಒಂದು ಆಶ್ರಮದಲ್ಲಿ ಬದುಕು ಅಂತ ನಾನೇ ಹೇಳ್ತಾ ಇದ್ದೆ. ಹೌದು ಸರ್. ಮಕ್ಕಳಿದ್ದಾರೆ, ಹಾಗಾಗಿ ಬ್ಯಾಚುಲರ್ ತಗೊಂಡಂಗೆ ನಿರ್ಧಾರ ತಗೊಳಕ್ಕಿಲ್ಲ, ಆಗಲ್ಲ. ಹೌದು ಸರ್. ಓಕೆ, ಆಗ ಕರೆ ಮಾಡುವ. ಈ ಆಶ್ರಮದ ನಂಬರ್ ನಿನ್ನ ಹತ್ರ ಸದಾ ಇಟ್ಕೋ. ಏನೇ ಇದ್ರು ಕರೆ ಮಾಡಿ ಮಾತನಾಡು. ಯಾರು ಇಲ್ಲ ಅಂತ ಖಂಡಿತ ಅಂದ್ಕೊಳ್ಬೇಡ. ನಿನ್ನ ಮಕ್ಕಳು ನಿನಗೆ ಆಸರೆ ಇಲ್ಲ ಸರ್. ನನ್ಗೆ ಯಾವ ಫ್ರೆಂಡ್ಶಿಪ್ ಒಬ್ರು ಇದಾರೆ ನಂದಿನಿ ಅಂತ, ಬಟ್ ಅವಳು ಸ್ವಲ್ಪ ಬಿಸಿ ಇರ್ತಾಳೆ ಫ್ಯಾಮಿಲಿಯಿಂದ.
ಅವ್ರ್ ಬಿಟ್ರೆ ನನ್ಗೆ ಯಾರು ಇಲ್ಲ ಸರ್. ನನ್ ನೋವು ಹೇಳ್ಕೊಳಕ್ಕೂ ನನ್ಗೆ ಯಾರು ಇಲ್ಲ ಸರ್. ಅದಕ್ಕೋಸ್ಕರ ನಾನು ನಿಮ್ಗೆ ಕಾಲ್ ಮಾಡಿ. ಮ್ಯಾನ್ ಓಕೆ, ನಾನೇ ನಿಮ್ಮ ಫ್ರೆಂಡು, ನಾನೇ ನಿಮ್ಮ ಗುರು, ನಾನೇ ನಿಮ್ಮ ತಂದೆ, ನಾನು ನಿಮ್ಮ ತಾಯಿ, ಏನೋ ಒಂದು ಅಂದುಕೊಂಡು ತುಂಬಾ ಅಂತ ತನಕ ಆಗುತ್ತೆ ಸರ್. ಅವಳು ಬರುತ್ತೆ ಒಂದೊಂದ್ತಿ. ಆದ್ರೆ ಫಸ್ಟ್ನೇ ಗಂಡನೇ ನನ್ನ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿದೆ, ನಾನು ಎಲ್ಲ ಚೆನ್ನಾಗಿ ಹೇಳ್ತಾ ಇದ್ದೆ ಸರ್. ಈ ತರ ಜೀವನ ನಂಗೆ ಇರ್ತಾ ಇರ್ಲಿಲ್ಲ. ಅವರು ಕಾಲ ಮಿಂಚು ಹೋದಾಗ ನಾನು ಹೇಳೋದು ಬೇಡ, ಈಗ ನಾನು ಹೇಳೋದು ಕೇಳು. ಈ ವಿಚಾರವನ್ನ ಫೈನ್, ಭಗವಂತ ಇಲ್ಲಿಗೆ ಎಚ್ಚೆತ್ಕೊಳ್ಳೋದಿಕ್ಕೆ ಬುದ್ಧಿ ಕೊಟ್ನಲ್ಲಪ್ಪ ಅಂತ ಅಂದುಕೋ. ಹೌದು ಸರ್. ಇನ್ನು ಮುಂದೆ ಹೋಗಿದ್ರೆ ಇದೇನೋ ಬೇರೆ ಕತೆ ಆಗ್ತಾ ಇತ್ತು. ಬಿಡು ಇಲ್ಲಿಗೆ. ಮುಂದೆ ಕಳೆದ ಬಾರಿ ಅರ್ಥ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿದ್ಯಾ, ಈ ಬಾರಿ ಅರ್ಥ ಮಾಡ್ಕೊಂಡು ಈ ಸಂಬಂಧವನ್ನೇ ಬಿಟ್ಬಿಡು. ಮನೆಯಲ್ಲಿ ನೀನೊಂದ್ ದಿವಸ ಹಸ್ಕೊಂಡು ಮಲ್ಕೊಂಡ್ರು ಯಾರು ಏನ್ ದಂಡ ಹಾಕಲ್ಲ. ವಿಚಾರದಲ್ಲಿ ಸ್ವಲ್ಪ ಎಡವಟ್ಟಾಗಿ ವಿಷಯ ಆಚೆ ಬಂದ್ರೆ ನಿಂಗ್ ತಟ್ಟೆ ತುಂಬಾ ಅನ್ನ ಕೊಟ್ರು ನೆಮ್ಮದಿ ಇರಲ್ಲ. ಇಲ್ಲ ಸರ್, ನನ್ನ ಜೀವನ ಸ್ಪಾಲ್ ಆಯ್ತು ಬಿಡಿ ಸರ್ ಇವರಿಂದ. ಹಾಗಾಗಿ ಹೆಣ್ಣಿಗೆ ಶೀಲ ಮುಖ್ಯ, ಗಂಡಿಗೆ ಉದ್ಯೋಗ ಮುಖ್ಯ. ಒಳ್ಳೇದಾಗ್ಲಿ ತಾಯಿ. ಮತ್ತೆ ಸಿಗೋಣ.